ಹಾಯ್ ಗಾಯ್ಸ್, ವೆಲ್ಕಮ್ ಟು ಎಜುಯೋದ ಯೂಟ್ಯೂಬ್ ಚಾನಲ್. ಇವಾಗ ಮಾಡ್ಯೂಲ್ 2ನಲ್ಲಿ ಕ್ವಿಕ್ಸಾರ್ಟ್ ಅಲ್ಗರಿಥಮ್ನ ನೋಡ್ಕೊಂಡು ಹೋಗೋಣ. ಇದು ಒಂದು ಕ್ವಿಕ್ಸಾರ್ಟ್ ಅಲ್ಗರಿಥಮ್ಮು. ಇಟ್ ಈಸ್ ಆನ್ ಇಂಪಾರ್ಟೆಂಟ್ ಸಾರ್ಟಿಂಗ್ ಟೆಕ್ನಿಕ್ ಆಗಿದೆ ಇನ್ ಡಿವೈಡ್ ಆ್ಯಂಡ್ ಕಾಂಕ್ವೆಸ್ಟ್ ಸ್ಟ್ರಾಟಜಿನಲ್ಲಿ. ಇದು ಮೊದಲೇನು ಮಾಡುತ್ತೆ ಅಂತಂದರೆ, ಡಿವೈಡ್ಸ್ ದಿ ಇನ್ಪುಟ್ ಎಲಿಮೆಂಟ್ಸ್ ಅಕಾರ್ಡಿಂಗ್ ಟು ದೇರ್ ವ್ಯಾಲ್ಯೂ ಬೈ ಅರೇ ಪಾರ್ಟಿಷನ್ನು. ಈಗ ಒಂದು ಅರೇ ಇರುತ್ತೆ ಅಂತಂದರೆ ಇದನ್ನು ಡಿವೈಡ್ ಮಾಡಿ ಅದಾದಮೇಲೆ ಕ್ವಿಕ್ಕಾಗಿ ಇದು ಸಾರ್ಟ್ ಮಾಡಿ ಅರೇನ ಕೊಡುತ್ತೆ. ಇದು ಯೂಸ್ ಮಾಡುತ್ತೆ ಯಾವುದನ್ನ ಅಂದರೆ ಇನ್ ಪ್ಲೇಸ್ ಸಾರ್ಟಿಂಗ್ ಅಲ್ಗರಿಥಮ್ನ. ಅರೇ ಪಾರ್ಟಿಷನ್ ಮೆಥಡ್. ಅರೇಂಜ್ಮೆಂಟ್ ಆಫ್ ದಿ ಅರೇ ಎಲಿಮೆಂಟ್ಸ್ ಇನ್ ಸಚ್ ಅ ವೇ ಎಲಿಮೆಂಟ್ ಲೆಫ್ಟ್ ಟು ಎ ಆಫ್ ಎಸ್ ಅಂತ ಅಂದರೆ ಪಿವೋಟ್ ಎಲಿಮೆಂಟ್ ಮಿಡಲಲ್ಲಿರುತ್ತಲ್ಲ, ಅದರಿಂದ ಲೆಫ್ಟಿಗಿರೋ ಎಲಿಮೆಂಟ್ಸ್ನ ಲೆಫ್ಟ್ ಅರೇ ಅಂತ ತೊಗೊತೀವಿ. ಇದೆಲ್ಲ ಹೆಂಗಿರುತ್ತೆ ಅಂದರೆ ಲೆಸ್ ದ್ಯಾನ್ ಆಫ್ ದಿ ಪಿವೋಟ್ ಎಲಿಮೆಂಟ್ ಆಗಿರುತ್ತೆ. ಎಲಿಮೆಂಟ್ ಆಫ್ ದಿ ರೈಟ್ ಅರೇ ಹೆಂಗಿರುತ್ತೆ ಅಂತಂದರೆ ಗ್ರೇಟರ್ ದ್ಯಾನ್ ಆಫ್ ದಿ ಪಿವೋಟ್ ಎಲಿಮೆಂಟ್ ಆಗಿರುತ್ತೆ. ನೋಡಿ, ಇದನ್ನು ನಾವು ಪಿವೋಟ್ ಎ ಆಫ್ ಎಸ್ನ ನಾವು ಪಿವೋಟ್ ಎಲಿಮೆಂಟ್ ಅಂತ ಅಂದ್ಕೊಂಡ್ರೆ, ಈಗ ನಾವು ಲೆಫ್ಟಿಗೆ ಏನು ಅರೇ ಬರುತ್ತಲ್ಲ ಅದೆಲ್ಲದು ಲೆಸ್ ದ್ಯಾನ್ ಆಗಿರುತ್ತೆ. ಈಗ ರೈಟಿಗೆ ಏನು ನೀವು ಅರೇ ಬರೀತೀರಲ್ಲ ಇದೆಲ್ಲದು ಕೂಡ ಗ್ರೇಟರ್ ದ್ಯಾನ್ ದಿ ಪಿವೋಟ್ ಎಲಿಮೆಂಟ್ ಆಗಿರುತ್ತೆ. ಕ್ವಿಕ್ಸಾರ್ಟ್ ಡಿಸೈನ್ ಸ್ಟೆಪ್ಸು. ಹೆಂಗೆ ಅಲ್ಗರಿಥಮ್ನ ಡಿಸೈನ್ ಮಾಡಬೇಕು ಅಂದರೆ, ಫಸ್ಟ್ ಸ್ಟೆಪ್ಪಲ್ಲಿ ಆ್ಯನ್ ಎಲಿಮೆಂಟ್ ಆ್ಯಸ್ ಪಿವೋಟ್ ಎಲಿಮೆಂಟ್ನ ಮೊದಲು ನಾವು ಕಂಡುಹಿಡ್ಕೊಬೇಕು. ಇದು ಏನು ಮಾಡುತ್ತೆ ಪಿವೋಟ್ ಎಲಿಮೆಂಟು ಅಂದರೆ ಡಿವೈಡ್ಸ್ ದಿ ಅರೇ ಇಂಟು 2 ಸಬ್ ಅರೇ ಆಗಿ ಡಿವೈಡ್ ಮಾಡುತ್ತೆ. ಇದರಲ್ಲಿ ಟು ಸ್ಕ್ಯಾನ್ ದಿ ಸಬ್ ಅರೇ 2 ಸ್ಕ್ಯಾನ್ಸ್ ಬರುತ್ತೆ ಸಬ್ ಅರೇನಲ್ಲಿ. ಮೊದಲನೇದು ಲೆಫ್ಟ್ ಟು ರೈಟ್ ಸ್ಕ್ಯಾನು. ಸ್ಟಾರ್ಟ್ ವಿತ್ ದಿ ಸೆಕೆಂಡ್ ಎಲಿಮೆಂಟು. ಲೆಫ್ಟ್ ಟು ರೈಟ್ ಸ್ಕ್ಯಾನಲ್ಲಿ ಮೊದಲನೇ ಎಲಿಮೆಂಟ್ನ ನಾವು ಪಿವೋಟ್ ಎಲಿಮೆಂಟ್ ಅಂತ ನಾವು ಕನ್ಸಿಡರ್ ಮಾಡಿರೋದ್ರಿಂದ ಸ್ಟಾರ್ಟ್ ವಿತ್ ದಿ ಸೆಕೆಂಡ್ ಎಲಿಮೆಂಟ್ ಆಫ್ ಆ್ಯನ್ ಅರೇ, ಅದ್ರದ್ದು ಇಂಡೆಕ್ಸ್ನ ಐ ಅಂತ ತೊಗೊತೀವಿ. ಸ್ಕ್ಯಾನ್ ಆ್ಯಂಡ್ ಐಡೆಂಟಿಫೈ ದಿ ಫಸ್ಟ್ ಎಲಿಮೆಂಟ್ ಗ್ರೇಟರ್ ದ್ಯಾನ್. ಇವಾಗ ನಾವು ಮೊದಲು ಪಿವೋಟ್ ಎಲಿಮೆಂಟ್ ಅಂತ ಫಸ್ಟ್ ಎಲಿಮೆಂಟ್ನ ನಾವು ಕನ್ಸಿಡರ್ ಮಾಡಾದಮೇಲೆ ನೀವೇನು ತಲೆ ಕೆಡಿಸ್ಕೊಬೇಡಿ, ಇದನ್ನು ಥಿಯರಿ ಥರನೇ ನೋಡ್ಕೊಳ್ಳಿ. ನಂದು ಪ್ರಾಬ್ಲಮ್ ಮಾಡಬೇಕಾದ್ರೆ ನನಗೆ ಪಿವೋಟ್ ಎಲಿಮೆಂಟ್ ಅಂದರೆ ಯಾವುದು, ಅದನ್ನು ಐನ ಎಲ್ಲಿಗೆ ಸ್ಟಾಪ್ ಮಾಡಬೇಕು, ಜೆನ ಎಲ್ಲಿಗೆ ಸ್ಟಾಪ್ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ, ಆಯಿತಾ. ಸ್ಕ್ಯಾನ್ ಆ್ಯಂಡ್ ಐಡೆಂಟಿಫೈ ದಿ ಫಸ್ಟ್ ಎಲಿಮೆಂಟು. ಸ್ಕ್ಯಾನ್ ಮಾಡಿ ಐಡೆಂಟಿಫೈ ಮಾಡಬೇಕಾಗಿರೋದು ಯಾವುದನ್ನ, ಫಸ್ಟ್ ಎಲಿಮೆಂಟು ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ದಿ ಪಿವೋಟ್ ಎಲಿಮೆಂಟು. ನೀವೇನು ಪಿವೋಟ್ ಎಲಿಮೆಂಟ್ ಅಂತ ನೀವು ಮೊದಲು ಕನ್ಸಿಡರ್ ಮಾಡಿರ್ತೀರಲ್ಲ ಅದು ಗ್ರೇಟರ್ ದ್ಯಾನ್ ಆಗಿರಬೇಕು ಅಥವಾ ಈಕ್ವಲ್ ಟು ದಿ ಪಿವೋಟ್ ಎಲಿಮೆಂಟ್ ಸಿಕ್ಕಿದಾಗ ನಾವು ಅರೇನ ಲೆಫ್ಟ್ ಟು ರೈಟ್ ಸ್ಕ್ಯಾನ್ ಮಾಡುವಾಗ ಅದು ಸಿಕ್ಕಿದ್ರೆ ಸ್ಟಾಪ್ ಮಾಡಬೇಕು. ಆಮೇಲೆ ರೈಟ್ ಟು ಲೆಫ್ಟ್ ಸ್ಕ್ಯಾನ್ ಮಾಡ್ತಿರ್ತೀರ. ರೈಟ್ ಟು ಲೆಫ್ಟ್ ಸ್ಕ್ಯಾನಲ್ಲಿ ಯಾವಾಗ ಸ್ಟಾಪ್ ಮಾಡಬೇಕು ಅದನ್ನು ಇಂಡೆಕ್ಸ್ ವ್ಯಾಲ್ಯೂನ ಜೆ ಅಂತ ಕನ್ಸಿಡರ್ ಮಾಡಿರ್ತೀರ. ಆ್ಯಂಡ್ ಸ್ಕ್ಯಾನ್ ಆ್ಯಂಡ್ ಐಡೆಂಟಿಫೈ ದಿ ಫಸ್ಟ್ ಎಲಿಮೆಂಟ್ ಸ್ಮಾಲರ್ ದ್ಯಾನ್ ಆರ್ ಈಕ್ವಲ್ ಟು ದಿ ಪಿವೋಟ್ ಎಲಿಮೆಂಟು. ಫಸ್ಟಲ್ಲಿ ಲೆಫ್ಟ್ ಟು ರೈಟಲ್ಲಿ ನೀವು ಗ್ರೇಟರ್ ಬಂದರೆ ಸ್ಟಾಪ್ ಮಾಡಿದ್ರಿ ಅಲ್ವಾ, ಇಲ್ಲಂಗೆ ಸ್ಮಾಲರ್ ಆರ್ ಈಕ್ವಲ್ ಟು ದಿ ಪಿವೋಟ್ ಎಲಿಮೆಂಟ್ ಬಂದರೆ ನೀವು ಸ್ಟಾಪ್ ಮಾಡಬೇಕಾಗುತ್ತೆ, ಆಯಿತಾ. ಅದಾದಮೇಲೆ ಸ್ಟೆಪ್ 3ನಲ್ಲಿ ಏನಾಗುತ್ತೆ, ಆಫ್ಟರ್ ಬೋತ್ ದಿ ಸ್ಕ್ಯಾನ್, ಎರಡೂ ಸ್ಕ್ಯಾನ್ ಆದಮೇಲೆ 3 ಸಿಚುವೇಶನ್ಸ್ ಅರೈವ್ ಆಗುತ್ತೆ. ಅದಾದಮೇಲೆ 3 ಸಿಚುವೇಶನ್ ಯಾವ್ಯಾವು ಅಂದರೆ, ಇಫ್ ಸ್ಕ್ಯಾನಿಂಗ್ ಇಂಡಿಸಿಸ್ ಐ ಆ್ಯಂಡ್ ಜೆ ಹ್ಯಾವ್ ನಾಟ್ ಕ್ರಾಸ್ಡ್, ಅದೇನಾದರೂ ಕ್ರಾಸ್ ಆಗಿಲ್ಲ, ಐ ಮತ್ತು ಜೆ ಏನಾದರೂ ಕ್ರಾಸ್ ಆಗಿಲ್ಲ ಅಂತ ಅಂದರೆ ಸಿಂಪ್ಲಿ ಎಕ್ಸ್ಚೇಂಜ್ ಐ ಇರೋ ಜಾಗದಲ್ಲಿ ಜೆ ಹಾಕ್ತೀರಾ, ಜೆ ಇರೋ ಜಾಗದಲ್ಲಿ ಐ ಹಾಕ್ತೀರಾ. ಯಾಕೆ ಅಂತಂದರೆ ನೀವು ಲೆಫ್ಟಲ್ಲಿ ಏನು ಮಾಡಿರ್ತೀರಾ, ಗ್ರೇಟರ್ ಎಲಿಮೆಂಟಿಗೆ ನಿಲ್ಲಿಸಿರ್ತೀರ, ಮತ್ತು ರೈಟಿಂದ ಬರುವಾಗ ಜೇನ ಲೆಸ್ಸರ್ ಎಲಿಮೆಂಟಿಗೆ ನಿಲ್ಲಿಸಿರ್ತೀರ. ಈಗ ಮತ್ತು ರೈಟು ಮತ್ತು ಲೆಫ್ಟ್ನ ಎಕ್ಸ್ಚೇಂಜ್ ಮಾಡಿದ್ರೆ, ಎರಡನ್ನೂ ನಾವು ಎಕ್ಸ್ಚೇಂಜ್ ಮಾಡಿದ್ರೆ ನಮಗೆ ರೈಟಿಗೆ ಗ್ರೇಟರ್ ಎಲಿಮೆಂಟ್ ಹೋಗುತ್ತೆ, ಲೆಫ್ಟಿಗೆ ನಮಗೇನು ಬರುತ್ತೆ ಸ್ಮಾಲರ್ ಎಲಿಮೆಂಟ್ ಬರುತ್ತೆ, ಆಯಿತಾ. ರೆಸ್ಯೂಮ್ ಮಾಡಿ ಮತ್ತು ಸ್ಕ್ಯಾನ್ ಮಾಡಿ ಇನ್ಕ್ರಿಮೆಂಟ್ ಐ ಮತ್ತು ಡಿಕ್ರಿಮೆಂಟ್ ಜೆ ಮಾಡ್ಕೊಂಡು ಹೋಗಬೇಕು. ಇಫ್ ದಿ ಸ್ಕ್ಯಾನಿಂಗ್ ಇಂಡಿಸಿಸ್ ಹ್ಯಾವ್ ಕ್ರಾಸ್ಡ್ ಓವರ್ ದಿ ಐ ಆ್ಯಂಡ್ ಜೆ, ಈಗ ಡಿಕ್ರೀಸ್ ಜೆ ಮಾಡ್ತಿದ್ದೀರಾ, ಇನ್ಕ್ರೀಸ್ ಐ ಮಾಡ್ತಿದ್ದೀರಾ, ಎರಡೂ ಕೂಡ ಎಕ್ಸ್ಚೇಂಜ್ ಆಯಿತು ಅಂತಂದರೆ ಏನು ಮಾಡಬೇಕು ಅಂದರೆ ಎ ಆಫ್ ಜೆ ಪ್ಲೇಸಲ್ಲಿ ಪಿವೋಟ್ ಎಲಿಮೆಂಟ್ನ ನೀವು ಎಕ್ಸ್ಚೇಂಜ್ ಮಾಡಿ ಇವಾಗ ನೀವು 2 ಸಬ್ ಅರೇ ಆಗಿ ಪಾರ್ಟಿಷನ್ ಮಾಡ್ತೀರಾ. ಇಲ್ಲಿಂದ ಮತ್ತೆ ನೆಕ್ಸ್ಟು ಸೇಮ್ ರಿಪೀಟ್ ಆಗುತ್ತೆ. ಆಮೇಲೆ ಇಲ್ಲೇನು ನೆಕ್ಸ್ಟು 3ನೇ ಕಂಡೀಷನ್ ಏನು, ಇಫ್ ಸ್ಕ್ಯಾನಿಂಗ್ ಇಂಡಿಸಿಸ್ ಸ್ಟಾಪ್ ವೈಲ್ ಪಾಯಿಂಟಿಂಗ್ ಟು ದಿ ಸೇಮ್ ಎಲಿಮೆಂಟು. ಎರಡೂ ಕೂಡ ಸ್ಟಾಪ್, ಈ ಗ್ರೇಟರ್ ಎಲಿಮೆಂಟು ಅದೇ, ಲೆಸ್ಸರ್ ಎಲಿಮೆಂಟು ಅದೇ, ಐ ಮತ್ತು ಜೆ ಒಂದಕ್ಕೇನೇನಾದರೂ ನಾವು ಒಂದೇ ಎಲಿಮೆಂಟಿಗೆ ಅದು ಪಾಯಿಂಟ್ ಮಾಡ್ತಿದ್ರೆ ಏನು ಮಾಡಬೇಕು ಅಂತಂದರೆ ಸೇಮು, ಏನಿಲ್ಲ ಪಾರ್ಟಿಷನ್ ಎಲಿಮೆಂಟ್ನೇ ನಾವು ಎಕ್ಸ್ಚೇಂಜ್ ಮಾಡಬೇಕು ವಿತ್ ಜೆ. ಈಗ ಒಂದು ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಇದನ್ನು ನೀವು ಎಕ್ಸಾಂಪಲ್ ಥರ ಕನ್ಸಿಡರ್ ಮಾಡಿ. 5 3 1 9 8
4 7 ಇದನ್ನು ನೀವು ಒಂದು ಎಕ್ಸಾಂಪಲ್ ಅಂತ ಅಂದ್ಕೊಂಡ್ರೆ ಇದೆಲ್ಲ ಕ್ವಶನ್ ಪೇಪರಲ್ಲಿ ಬಂದಿರೋ ಕ್ವಶನ್ಸು. ಇದನ್ನು ನೀಟಾಗಿ ನೋಡ್ಕೊಂಡೋಗಿ ಇವೇ ಕ್ವಶನ್ಸ್ ರಿಪೀಟ್ ಆಗುತ್ತೆ. ಇಲ್ಲ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ, ನಿಮಗೆ ಬೇಗನೆ ನೀವು ಅಲ್ಲಿ ಬೇಕಾದರೆ ಯಾವ ಕ್ವಶನ್ಸ್ ಕೊಟ್ಟರು ಮಾಡ್ಬೋದು. ಮೊದಲು ನಿಮ್ದು ಏನಾದರೂ ಅರೆ ಕೊಡಲಿ, ಅದನ್ನು ಪಿವೋಟ್ ಎಲಿಮೆಂಟ್ನ ಫಸ್ಟ್ ಎಲಿಮೆಂಟ್ ನೀವು ಕನ್ಸಿಡರ್ ಮಾಡಿಬಿಡಿ, ಆಯಿತಾ. ನೆಕ್ಸ್ಟು ಪಿವೋಟ್ ಎಲಿಮೆಂಟಿಂದ ನೆಕ್ಸ್ಟ್ ಎಲಿಮೆಂಟ್ ಯಾವ್ದು ಬರುತ್ತಲ್ಲ ಅದನ್ನು ಐ ಅಂತ ಕನ್ಸಿಡರ್ ಮಾಡಿ, ಮತ್ತು ರೈಟಲ್ಲಿ ಫಸ್ಟ್ ಎಲಿಮೆಂಟ್ನ ನೀವು ಜೆ ಅಂತ ಕನ್ಸಿಡರ್ ಮಾಡ್ತೀರಾ. ಮತ್ತು ಇಲ್ಲಿ ನಮ್ಮದು ಮೊದಲನೇದು ಇಟ್ರೇಷನ್ ಸ್ಟಾರ್ಟ್ ಆಗುತ್ತೆ. ಪಿವೋಟ್ ಎಲಿಮೆಂಟಿಗಿಂತ ಜಾಸ್ತಿ ಬಂದರೆ ಐನ ಸ್ಟಾಪ್ ಮಾಡಬೇಕು. ಈ ಕಡೆ ರೈಟಿಂದ ಲೆಫ್ಟ್ ಸ್ಕ್ಯಾನ್ ಮಾಡಬೇಕಾದ್ರೆ ಪಿವೋಟ್ ಎಲಿಮೆಂಟಿಗಿಂತ ಲೆಸ್ ಇರೋ ಎಲಿಮೆಂಟ್ ಏನಾದರೂ ಸಿಕ್ಕರೆ ನಾವು ಸಿಂಪ್ಲಿ ಸ್ಟಾಪ್ ಮಾಡಬೇಕು. ಮೊದಲನೇ ಪಾಸಲ್ಲಿ ಹೋಗ್ತಿದ್ದೀವಿ, ಅಯ್ಯೋ ಪಿವೋಟ್ ಎಲಿಮೆಂಟಿಗಿಂತ 3 ಜಾಸ್ತಿನಾ? ಇಲ್ಲ. ಸೊ ಐನ ಮತ್ತೆ ನಾವು ಇನ್ಕ್ರೀಸ್ ಮಾಡಿದ್ವಿ. 1 5ಗಿಂತ ಕಡಿಮೆನಾ? ಹೌದು, ಜಾಸ್ತಿ ಇಲ್ಲ. ಸೊ ಅದಕ್ಕೆ ಮತ್ತೆ ಐನ ಮತ್ತೆ ಇನ್ಕ್ರೀಸ್ ಮಾಡಿದ್ವಿ. ಅಯ್ಯೋಗೆ ಎಲ್ಲಿ ಸ್ಟಾಪ್ ಆಗ್ತಿದೆ? 9ಅಲ್ಲಿ ಸ್ಟಾಪ್ ಮಾಡಿದ್ವಿ. ಯಾಕೆ ಅಂತಂದರೆ ಪಿವೋಟ್ ಎಲಿಮೆಂಟ್ಗಿಂತ ಜಾಸ್ತಿ ಇರೋ ನಂಬರು 9. ಓಕೆನಾ? ಇಷ್ಟು ಅರ್ಥ ಆಯಿತಾ? ಮತ್ತು ಇವಾಗ ಜೆಗೆ ಬರ್ತೀರಾ. ಜೆಗೆ 7 5ಗಿಂತ ಜಾಸ್ತಿ ಇದೆ. ಸೊ ನಮಗೆ ರೈಟ್ ಸ್ಕ್ಯಾನ್ ಮಾಡಬೇಕಾದ್ರೆ ನಾವು ಲೆಸ್ಸರ್ ದ್ಯಾನ್ ದಿ ಪಿವೋಟ್ ಎಲಿಮೆಂಟ್ನ ನಾವು ಫೈಂಡ್ ಔಟ್ ಮಾಡಬೇಕು. 7ಗೆ 7 ಲೆಸ್ ಇದೆಯಾ 5ಗಿಂತ? ನೋ. ಸೊ ಅದಕ್ಕೆ ಜೆ ಇದ್ದಿದ್ದು 7ಇಂದ 4ಗೆ ಶಿಫ್ಟ್ ಆಯಿತು. ಈಗ 4 5ಗಿಂತ ಚಿಕ್ಕದಿದೆ. ಸೊ ಜೆ ಇಲ್ಲಿ ಸ್ಟಾಪ್ ಆಯಿತು, ಐ 9ಅಲ್ಲಿ ಸ್ಟಾಪ್ ಆಗಿದೆ. ಸೊ ನಮಗೇನು 2 ಸ್ಟಾಪ್ ಆದಾಗ ಐ ಮತ್ತು ಜೆನ ಎಕ್ಸ್ಚೇಂಜ್ ಮಾಡಬೇಕಾಗುತ್ತೆ. ಇಲ್ಲಿ ಎಕ್ಸ್ಚೇಂಜ್ ಮಾಡಿ ಬರ್ಕೊಂಡ್ವಿ. ಇವಾಗ ಐ ಜಾಗದಲ್ಲಿ ಏನು ಬಂತು? 4 ಬಂತು. ಮತ್ತು ಜೆ ಜಾಗದಲ್ಲಿ ಏನು ಬಂತು? 9 ಬಂತು. ಆಯಿತಾ? ಇವಾಗ ಅದಾಯ್ತಲ್ಲ, ನೆಕ್ಸ್ಟು ನೀವು ಐನ ಇನ್ಕ್ರೀಸ್ ಮಾಡ್ತೀರಾ. 8 ಏನು ಬಂತು? 8 ಗ್ರೇಟರ್ ದ್ಯಾನ್ ಪಿವೋಟ್ ಎಲಿಮೆಂಟು. ಸೊ ಇಲ್ಲಿ ಸ್ಟಾಪ್ ಮಾಡಿದ್ದೀರಾ. ಮತ್ತು 9ಇಂದ ಜೆಯಿಂದ 2ಗೆ ಶಿಫ್ಟ್ ಆಯಿತು. ಇದು ಲೆಸ್ಸರ್ ದ್ಯಾನ್ ದಿ ಪಿವೋಟ್ ಎಲಿಮೆಂಟು. ಸೊ ಇದನ್ನು ಕೂಡ ಎಕ್ಸ್ಚೇಂಜ್ ಮಾಡಿ ನೆಕ್ಸ್ಟ್ ಇಟರೇಷನಲ್ಲಿ ಬರ್ಕೊಂಡ್ವಿ. ಇವಾಗ ನೆಕ್ಸ್ಟ್ ಏನಾಯಿತು? 2 ಐ ಆಯಿತು, ಜೆ 8 ಆಯಿತು. ನಾನು ಹೇಳ್ತಿರೋದು ಅರ್ಥ ಆಗ್ತಿದೆಯಾ? ನಿಧಾನಕ್ಕೆ ನೋಡ್ಕೊಂಡೋದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಇವಾಗ ನಾವು ನೆಕ್ಸ್ಟು ಐನ ಇನ್ಕ್ರೀಸ್ ಮಾಡ್ತೀಯ. 8ಗೆ ಐ ಹೋಗುತ್ತೆ. ಜೆ ಇದ್ದಿದ್ದು 8ಅಲ್ಲಿ ಇದ್ದಿದ್ದು ಜೆ ಡಿಕ್ರೀಸ್ ಆಗಿ 2ಗೆ ಬಂದಿದೆ. ಇವಾಗ ಏನಾಯಿತು? ಐ ಆ್ಯಂಡ್ ಜೆ ಕ್ರಾಸ್ ಆಯಿತು. ಐ ಆ್ಯಂಡ್ ಜೆ ಕ್ರಾಸ್ ಆದಾಗ ಏನು ಮಾಡಬೇಕು? ನಮ್ಮದು ಒಂದು ರೂಲ್ಸ್ ಇತ್ತು, ಅದನ್ನು ನೆನಪು ಮಾಡ್ಕೋಬೇಕು. ಈ ಐ ಆ್ಯಂಡ್ ಜೆ ಕ್ರಾಸ್ ಆದರೆ ಎ ಆಫ್ ಜೆ ಅರೇ ಆಫ್ ಜೆ ಎಲಿಮೆಂಟ್ ವಿತ್ ಪಿವೋಟ್ ಎಲಿಮೆಂಟ್ನ ನೀವು ಎಕ್ಸ್ಚೇಂಜ್ ಮಾಡಬೇಕಾಗುತ್ತೆ. ಇವಾಗ ಜೆ ಅಂದರೆ ಯಾವುದಿದೆ ಇಲ್ಲಿ? ಎ ಆಫ್ ಜೆ ಅಂತಂದರೆ 2 ಇದೆ. 2 ವಿತ್ ಪಿವೋಟ್ ಎಲಿಮೆಂಟ್ ಯಾವುದು? 5. ಇದನ್ನು ನಾನು ಎಕ್ಸ್ಚೇಂಜ್ ಮಾಡಿ ಬರೆದೆ. ಈಗ ಅರ್ಥ ಆಯಿತು ಅನಿಸುತ್ತೆ. ಇವಾಗ ಪಿವೋಟ್ ಎಲಿಮೆಂಟಿಂದ ಈಗೇನು ಲೆಫ್ಟ್ ಸೈಡಲ್ಲಿ ಅರೆ ಇದೆಯಲ್ಲ, ಇದು ಒಂದು ಸಬ್ಬರೆ ಆಗಿ ಡಿವೈಡ್ ಆಗುತ್ತೆ, ಮತ್ತು ಇದು ಕೂಡ ಸಬ್ಬರೆ ಆಗಿ ಡಿವೈಡ್ ಆಗುತ್ತೆ. ಈ ಸಬ್ಬರೆ ಆಗಿ ಡಿವೈಡ್ ಆಗಿರೋದನ್ನು ನಾವು ಮತ್ತೆ ಕ್ವಿಕ್ ಸಾರ್ಟ್ನ ಅಪ್ಲೈ ಮಾಡಿ ನಾವು ರಿಸಲ್ಟೆಂಟ್ ಅರೆ ಬರೋವರೆಗೂ ಮಾಡಬೇಕು. ನೆಕ್ಸ್ಟು ಇಲ್ಲಿ ಬರ್ತೀರಾ. ಈ ಸಬ್ಬರೆನಲ್ಲಿ ಮೊದಲು 2 3 1 4 ಇದೆ, ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಮತ್ತು 8 9 7 ಇನ್ನೊಂದು ರೈಟ್ ಸೈಡಿಂದು ಸಬ್ಬರೆ ಇದೆ. ಇವಾಗ ಇದರಲ್ಲಿ 2 ಇದೆ ಅಂತ ಅಂದ್ಕೊಳ್ಳಿ. 2ನ ಪಿವೋಟ್ ಎಲಿಮೆಂಟ್ ಅಂತ ಕನ್ಸಿಡರ್ ಮಾಡಿದ್ರಾ? ಐನ 3 ಮತ್ತು ಜೆನ 4 ಅಂತ ಕನ್ಸಿಡರ್ ಮಾಡಿದ್ದೀರಾ. ಇವಾಗ ನೋಡ್ತೀರಾ ಐನೇ ಪಿವೋಟ್ ಎಲಿಮೆಂಟ್ಗಿಂತ ಜಾಸ್ತಿ ಇದೆ ಫಸ್ಟ್ ಎಲಿಮೆಂಟೇ. ಸೊ ಇಲ್ಲಿಗೆ ಸ್ಟಾಪ್ ಮಾಡ್ತೀರಾ. ಇಲ್ಲಿ ನೋಡ್ತೀರಾ ಜೆ ಇದು ಜಾಸ್ತಿ ಇದೆ, ನಮಗೆ ಜೆ ಕಡಿಮೆ ಇರಬೇಕು. ನೆಕ್ಸ್ಟ್ ಅದಕ್ಕೆ ಜೆ ಇನ್ನೊಂದು ಸ್ಟೆಪ್ ಈ ಕಡೆ ಬಂದಾಗ ಡಿಕ್ರೀಸ್ ಆದಾಗ 1 ನನಗೆ ಪಿವೋಟ್ ಎಲಿಮೆಂಟ್ಗಿಂತ ಕಡಿಮೆ. ಸೊ ಅದಕ್ಕೆ ಏನು ಮಾಡಿದ್ವಿ? ಐ ಮತ್ತು ಜೆನ ಸಿಂಪ್ಲಿ ಎಕ್ಸ್ಚೇಂಜ್ ಮಾಡಿದ್ವಿ. ಯಾಕೆ ಅಂದರೆ ಕ್ರಾಸ್ ಆಗಿಲ್ಲ ಅವು ಇನ್ನು. ಆಯಿತಾ? ಆಮೇಲೆ ಇವಾಗ ಐ ಏನಾಯಿತು? 1 ಆಯಿತು. ಜೆ ಏನಾಯಿತು? 3 ಆಯಿತಾ? ಈಗ ಐನ ಮತ್ತೆ ನೆಕ್ಸ್ಟು ಸ್ಟೆಪ್ಪಿಗೆ ಹೋದಾಗ ಜೆ ಮತ್ತು ಡಿಕ್ರೀಸ್ ಆದಾಗ ಇದು ಕ್ರಾಸ್ ಓವರ್ ಆಯಿತು. ಇವಾಗ ಕ್ರಾಸ್ ಓವರ್ ಆದಾಗ ಏನು ಹೇಳಿದ್ದೆ ನಾನು? ಪಿವೋಟ್ ಎಲಿಮೆಂಟ್ ಜೊತೆ ನೀವು ಎಕ್ಸ್ಚೇಂಜ್ ಮಾಡಿ ಅಂತ ಹೇಳಿದ್ದೆ. ಓಕೆನಾ? ಪಿವೋಟ್ ಎಲಿಮೆಂಟ್ ಜೊತೆ ಎಕ್ಸ್ಚೇಂಜ್ ಮಾಡಿದಾಗ ಮತ್ತೆ ನಮಗೆ 2 ಸಬ್ಬರೆ ಸಿಕ್ತು. ಒಂದು ಲೆಫ್ಟ್ ಸಬ್ಬರೆ ಮತ್ತು ರೈಟ್ ಸಬ್ಬರೆ. ಲೆಫ್ಟ್ ಸಬ್ಬರೆ ಏನಾಯಿತು ಅಂದರೆ ಇರೋದೇ ಒಂದು ಎಲಿಮೆಂಟು. ಸೊ ಅದಕ್ಕೆ ನಾವು ಅದಕ್ಕೇನು ಮತ್ತೆ ಕ್ವಿಕ್ ಸಾರ್ಟ್ನ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಸೊ ಮತ್ತು ರೈಟ್ ಅರೆಗೆ ಪಿವೋಟ್ ಎಲಿಮೆಂಟ್ನ 3 ಅಂತ ಕನ್ಸಿಡರ್ ಮಾಡಿ. ಐ ಮತ್ತು ಜೆ ಎರಡೂ ಕೂಡ ಏನಾಗುತ್ತೆ ನಮಗೆ ಒಂದೇ ಎಲಿಮೆಂಟ್ ಇರೋದ್ರಿಂದ ಐ ಮತ್ತು ಜೆ ಎರಡೂ ಒಂದೇ ಆಗುತ್ತೆ. ಇಲ್ಲಿ ಐನ ಏನೋ ಇನ್ಕ್ರೀಸ್ ಮಾಡೋಕ್ಕೂ ನೆಕ್ಸ್ಟ್ ಎಲಿಮೆಂಟ್ ಇಲ್ಲ.
ಜೇನ ಡಿಕ್ರೀಸ್ ಮಾಡೋಕ್ಕೂ ನೆಕ್ಸ್ಟ್ ಎಲಿಮೆಂಟ್ ಇಲ್ಲ, ಇರೋದೇ ಪಿವೋಟ್ ಎಲಿಮೆಂಟು. ಸೊ ಅದಕ್ಕೆ ನೀವು ನೋಡ್ತೀರಾ ಐ ಜಾಸ್ತಿ ಇರೋದ್ರಿಂದ ಇಲ್ಲೇ ಸ್ಟಾಪ್ ಮಾಡಿದ್ಯಾ. ಜೇನ ಈ ಕಡೆ ಎಕ್ಸ್ಚೇಂಜ್ ಮಾಡೋಕ್ಕೂ ಆಗಲ್ಲ, ಪಿವೋಟ್ ಎಲಿಮೆಂಟು ಇದೇ ಆಗಿರೋದ್ರಿಂದ ಇವಾಗ 3ನೇ ಲೆಸ್ ಇದೆ, 4 ಗ್ರೇಟರ್ ಇದೆ. ಸೊ ಅದಕ್ಕೆ ಇಲ್ಲಿಗೆ ಸ್ಟಾಪ್ ಮಾಡ್ತೀಯಾ, ನಿಮ್ಮದು ಇಲ್ಲೇದು ಕ್ವಿಕ್ ಸಾರ್ಟು ಮುಗೀತು. ನೆಕ್ಸ್ಟು ಇಲ್ಲಿ ಬರ್ತೀರಾ, ಇನ್ನೊಂದು ರೈಟ್ ಸಬ್ಬರೆ ಇತ್ತಲ್ಲ, ಅದಕ್ಕೆ ಪಿವೋಟ್ ಎಲಿಮೆಂಟ್ ಅಂತ 8ನ ಕನ್ಸಿಡರ್ ಮಾಡಿ, ಮತ್ತು 9ನ ಐ ಅಂತ ಕನ್ಸಿಡರ್ ಮಾಡಿ, 7ನ ಜೆ ಅಂತ ಕನ್ಸಿಡರ್ ಮಾಡಿದ್ದೀರಾ ಅಂತ ಅಂದ್ಕೊಂಡ್ರೆ ನೀವೀಗ ಇವಾಗ 8ಗಿಂತ 9 ಜಾಸ್ತಿ ಇದೆ. ಸೊ ಐನ ಇಲ್ಲೇ ಸ್ಟಾಪ್ ಮಾಡಿದೆ, ಜೆ ಕೂಡ 8ಗಿಂತ ಕಡಿಮೆ ಇದೆ. ಸೊ ಸಿಂಪ್ಲಿ ಎಕ್ಸ್ಚೇಂಜ್ ಮಾಡಿದೆ, ಮುಗೀತು ಇಲ್ಲಿಗೆ. ಸಿಂಪ್ಲಿ ಎಕ್ಸ್ಚೇಂಜ್ ಮಾಡಾದಮೇಲೆ ಏನು, ಪಿವೋಟ್ ಎಲಿಮೆಂಟ್ ಮತ್ತು ಐ ಡಿಕ್ರೀಸ್, ಜೆ ಡಿಕ್ರೀಸ್ ಆಯಿತು, ಐ ಮೊದಲು 7 ಆಯಿತು, ಆಮೇಲೆ ಜೆ 9 ಆಯಿತು. ಈಗ ಮತ್ತೆ ಸಿಂಪ್ಲಿ ನಾವೇನು ಮಾಡಿದೆ, ಜೆನ ಡಿಕ್ರೀಸ್ ಮಾಡಿದೆ, ಐನ ಇನ್ಕ್ರೀಸ್ ಮಾಡಿದೆ. ಇವಾಗ ಕ್ರಾಸ್ ಓವರ್ ಆಯ್ತಲ್ಲ, ಕ್ರಾಸ್ ಓವರ್ ಆದಾಗ ಏನು ಮಾಡಿದೆ, ನಾವು ಈ ಕ್ರಾಸ್ ಓವರ್ ಆದಾಗ ನಮಗೆ ರಿಸಲ್ಟೆಂಟ್ ಏನಾದರೂ ಟ್ರೂ ಆದರೆ, ಐ ಗ್ರೇಟರ್ ಇದೆ, ಜೆ ಲೆಸ್ ಇದೆ ಅಂತ ಅಂದಾಗ ಏನು ಮಾಡಬೇಕು, ಪಿವೋಟ್ ಎಲಿಮೆಂಟ್ನ ಎ ಆಫ್ ಜೆ ಪ್ಲೇಸಲ್ಲಿ ನೀನು ಎಕ್ಸ್ಚೇಂಜ್ ಮಾಡಬೇಕು. ಓಕೆನಾ. 7 and 8 ಎಕ್ಸ್ಚೇಂಜ್ ಆಗಿ ಏನಾಯಿತು ನಮಗೆ, ಇದು ಈ ಕಡೆ ಒಂದು ಲೆಫ್ಟ್ ಸಬ್ಬರೆ ಒಂದು ಬಂತು, ರೈಟ್ ಸಬ್ಬರೆ ಬಂತು. ಈಗ ಲೆಫ್ಟ್ ಸಬ್ಬರೆನಲ್ಲಿ ಏನಿದೆ, ಏನಿಲ್ಲ, ಒಂದೇ ಎಲಿಮೆಂಟ್ ಇರೋದ್ರಿಂದ ಸಿಂಪ್ಲಿ ಬಿಡಬೇಕು. ಮತ್ತು ರೈಟಲ್ಲಿ ಕೂಡ ಒಂದೇ ಎಲಿಮೆಂಟ್ ಇರೋದ್ರಿಂದ ನಾವು ಮತ್ತೆ ಕ್ವಿಕ್ ಸಾರ್ಟ್ನ ಅದಕ್ಕೆ ಅಪ್ಲೈ ಮಾಡಲಿಕ್ಕಾಗಲ್ಲ. ಈಗ ರಿಸಲ್ಟೆಂಟ್ ಅರೇನ ಬರೆದ್ರೆ ನಿಮ್ಮದು ಮೊದಲನೇದು ಪ್ರಾಬ್ಲಮ್ ಮುಗ್ದಂಗೆ. ಇಷ್ಟು ಬರೆದ್ರೆ ನೋಡಿ ನಿಮಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಓಕೆನಾ. ಇವಾಗ ಕ್ವಿಕ್ ಸಾರ್ಟಲ್ಲೇ ಸೆಕೆಂಡ್ ಎಕ್ಸಾಂಪಲ್ನ ನೋಡ್ತಾ ಹೋಗೋಣ. ಸೆಕೆಂಡ್ ಅರೆ ಇಲ್ಲಿದೆ ನೋಡಿ, 2 6 4 3 9 1 7. ಇವಾಗ ಮೊದಲು ನಾವೀಗ ಫಸ್ಟ್ ನಾನು ಹೇಳ್ಕೊಟ್ಟಿದ್ದೀನಲ್ಲ, ಅದು ಅರ್ಥ ಮಾಡ್ಕೊಂಡಿದ್ದೀರ ಅಲ್ವಾ. ನಾವಿವಾಗ ನೆಕ್ಸ್ಟ್ ಏನು ಮಾಡೋದು, ಏನಪ್ಪ ಇದ್ದಿದ್ದು ರೂಲ್ಸು, ಫಸ್ಟ್ ಎಲಿಮೆಂಟ್ನ ಪಿವೋಟ್ ಎಲಿಮೆಂಟ್ ಅಂತ ನೀನು ಕನ್ಸಿಡರ್ ಮಾಡ್ತೀಯ. ನೆಕ್ಸ್ಟ್ ಎಲಿಮೆಂಟ್ನ ಪಿವೋಟ್ ಆದಮೇಲೆ ನೆಕ್ಸ್ಟ್ ಎಲಿಮೆಂಟ್ನ ಐ ಅಂತ ಕನ್ಸಿಡರ್ ಮಾಡಿದ್ಯಾ. ಮತ್ತು ರೈಟಿಂದ ಫಸ್ಟ್ ಎಲಿಮೆಂಟ್ನ ನೀನೇನಂತ ಕನ್ಸಿಡರ್ ಮಾಡಿದ್ಯಾ, ಜೆ ಅಂತ ಕನ್ಸಿಡರ್ ಮಾಡಿದ್ಯಾ. ಅದಾದಮೇಲೆ ನೀನು 2ಗಿಂತ 6 ಗ್ರೇಟರ್ ಇದೆ. ಸೊ ಅದಕ್ಕೇನು ಮಾಡಿದೆ, ಇಲ್ಲೇ ಐನ ಸ್ಟಾಪ್ ಮಾಡ್ಕೊಂಡಿದ್ಯಾ. ಈಗ ಮತ್ತೆ 7 2ಗಿಂತ ಕಡಿಮೆ ಇದೆಯಾ, ಇಲ್ಲ. ಸೊ ಅದಕ್ಕೆ ಜೆ ಡಿಕ್ರೀಸ್ ಆಗ್ತಾ ಬಂತು. ಜೆ ಡಿಕ್ರೀಸ್ ಆಗಿ ಏನಾಯಿತು, 1ಗೆ ಬಂತು. 1 2ಗಿಂತ ಕಡಿಮೆ ಇರೋದ್ರಿಂದ ಐ ಮತ್ತು ಜೆ ಎರಡು ಫ್ಲಿಪ್ ಆಯಿತು. ನೆಕ್ಸ್ಟ್ ಇಟ್ರೇಷನಲ್ಲಿ ಫ್ಲಿಪ್ ಆಗಿದೆ ನೋಡಿ, ಮತ್ತು ಐ ಡಿಕ್ರೀಸ್ ಆಯಿತು, 2ಗಿಂತ ಜಾಸ್ತಿ ಇರೋ ಎಲಿಮೆಂಟ್ ಸಿಕ್ತು. ಮತ್ತು ಜೆಗೆ ಡಿಕ್ರೀಸ್ ಆಗ್ತಾ ಬಂತು, 9 2ಗಿಂತ ಕಡಿಮೆ ಇಲ್ಲ, ಮತ್ತೆ ಡಿಕ್ರೀಸ್ ಆಯಿತು, 3 ಕೂಡ ಕಡಿಮೆ ಇಲ್ಲ, ಮತ್ತೆ ಡಿಕ್ರೀಸ್ ಆಯಿತು, 4 ಕೂಡ ಕಡಿಮೆ ಇಲ್ಲ, ಮತ್ತೆ ಡಿಕ್ರೀಸ್ ಆಯಿತು, 1 ಕಡಿಮೆ ಇದೆ. ಸೊ ಈಗ 1 ಕಡಿಮೆ ಇದೆ, ಓಕೆ ಸಿಕ್ತು. ಬಟ್ ನಮ್ಮದೇನಾಗಿದೆ ಅಂದರೆ ಐ ಮತ್ತು ಜೆ ಕ್ರಾಸ್ ಆಗಿರೋದ್ರಿಂದ ಪಿವೋಟ್ ಎಲಿಮೆಂಟ್ನ ಜೆ ಎಲಿಮೆಂಟ್ ಜೊತೆ ನಾವು ಎಕ್ಸ್ಚೇಂಜ್ ಮಾಡಬೇಕು ನಾವು. ಓಕೆನಾ. ದಿಸ್ ಇಸ್ ದಿ ರೂಲ್ಸ್ ಅಲ್ವಾ. ಇವಾಗ ಪಿವೋಟ್ ಎಲಿಮೆಂಟ್ ಜೊತೆ ಜೆನ ವ್ಯಾಲ್ಯೂನ ಎಕ್ಸ್ಚೇಂಜ್ ಮಾಡಿದ್ಮೇಲೆ ನಮಗೇನು ಸಿಕ್ತು ಅಂತ ಅಂದರೆ 2 ಸಬ್ ಪಾರ್ಟಿಷನ್ ಅರೇ ಸಿಗುತ್ತೆ ನಮಗೆ. ಸಬ್ ಪಾರ್ಟಿಷನ್ ಅರೇನಲ್ಲಿ ಒನ್ ಎಲಿಮೆಂಟ್ ಮಾತ್ರ ಒಂದು ಉಳ್ಕೊಂಡಿದೆ ಲೆಫ್ಟ್ ಅರೇನಲ್ಲಿ, ಮತ್ತು ಈ ಕಡೆ ರೈಟ್ ಅರೇ ಈ ಕಡೆ ಜಾಸ್ತಿ ಎಲಿಮೆಂಟ್ಸ್ ಉಳ್ಕೊಂಡಿದೆ. ಇವಾಗ ನಾವು ಒಂದೇ ಒಂದು ಎಲಿಮೆಂಟ್ ಉಳ್ಕೊಂಡಿರೋದ್ರಿಂದ ಲೆಫ್ಟ್ ಅರೇ ಬಗ್ಗೆ ನಾವು ಏನು ಕ್ವಿಕ್ ಸಾರ್ಟ್ನ ಅಪ್ಲೈ ಮಾಡೋಕ್ಕಾಗಲ್ಲ. ಇವಾಗ ರೈಟ್ ಅರೇಗೆ ನಾವು ಮೊದಲು 4ನ ಪಿವೋಟ್ ಎಲಿಮೆಂಟ್ ಅಂತ ಕನ್ಸಿಡರ್ ಮಾಡೋಣ. ನೆಕ್ಸ್ಟು 3ನ ಐ ಅಂತ ಕನ್ಸಿಡರ್ ಮಾಡೋಣ. 7ನ ಜೆ ಅಂತ ಕನ್ಸಿಡರ್ ಮಾಡಿ, ಮತ್ತು ಐಗಿಂತ ಇದು ಜಾಸ್ತಿ ಇಲ್ಲ, ಸೊ ಐ ಇನ್ಕ್ರೀಸ್ ಆಯಿತು. ಜೆ ಕೂಡ 4ಗಿಂತ ಕಡಿಮೆ ಇಲ್ಲ, ಮತ್ತು ಡಿಕ್ರೀಸ್ ಆಗ್ತಾ ಬಂತು. ಇದು ಐ ಮತ್ತು ಜೆ ಒಂದೇ ಕಡೆ ಬಂದು ಇಲ್ಲಿ ಐ ಇನ್ಕ್ರೀಸ್ ಇರೋದು ಜಾಸ್ತಿ ಇರೋದು ಸಿಕ್ಕಿದೆ, ಐ ಇಲ್ಲೇ ಇರುತ್ತೆ. ಜೆ ಡಿಕ್ರೀಸ್ ಆಯ್ತಲ್ಲ, 2 ಕ್ರಾಸ್ ಓವರ್ ಆಯಿತು. ಕ್ರಾಸ್ ಆದ ತಕ್ಷಣವೇ ಜೆ ಎಲಿಮೆಂಟ್ ಜೊತೆ ಪಿವೋಟ್ ಎಲಿಮೆಂಟ್ ಏನಿದೆಯಲ್ಲ ಅದು ಎಕ್ಸ್ಚೇಂಜ್ ಆಗಬೇಕು. ಈ ಕಡೆ ಕೂಡ ಲೆಫ್ಟ್ ಅರೇ ಏನಾಯಿತು, ಒಂದೇ ಒಂದು ಎಲಿಮೆಂಟ್ ಉಳ್ಕೊಂತು. ಇದಕ್ಕೆ ನಾವು ಮತ್ತೆ ಕ್ವಿಕ್ ಸಾರ್ಟ್ನ ಅಪ್ಲೈ ಮಾಡೋಕ್ಕಾಗಲ್ಲ. ಮತ್ತು 9 6 7ಗೆ ಮತ್ತು ಕ್ವಿಕ್ ಸಾರ್ಟ್ ರೈಟ್ ಅರೇಗೆ ನಾವು ಕ್ವಿಕ್ ಸಾರ್ಟ್ನ ಅಪ್ಲೈ ಮಾಡಿದಾಗ ನಮಗೆ 9 ಪಿವೋಟ್ ಎಲಿಮೆಂಟ್ ಆಗುತ್ತೆ, ಐ 6 ಆಗುತ್ತೆ, ಜೆ 7 ಆಗುತ್ತೆ. ಇವಾಗ 9ಗಿಂತ ಇದು ಜಾಸ್ತಿ ಇಲ್ಲ, ಅದಕ್ಕೆ ಐ ಮೂವ್ ಆನ್ ಆಗುತ್ತೆ, ಐ ಮತ್ತೆ ಮುಂದಕ್ಕೆ ಹೋಗುತ್ತೆ. ಬಟ್
ಐ ಐ ಮತ್ತು ಜೆ ಎರಡು ಒಂದೇ ಆಗುತ್ತೆ. ಇವಾಗ ಜೆ ಡಿಕ್ರೀಸ್ ಆಗೋಕ್ಕೆ ಬರುತ್ತೆ. 7 9ಗಿಂತ ಕಡಿಮೆ ಇರೋದ್ರಿಂದ ಅಲ್ಲೇ ಇರುತ್ತೆ. ಐ ಮತ್ತು ಜೆ ಎರಡು ಒಂದೇ ಆಗಿರೋದ್ರಿಂದ ಪಿವೋಟ್ ಎಲಿಮೆಂಟ್ ಏನಿದೆಯಲ್ಲ ಅದನ್ನು, ಇದು ಥರ್ಡ್ ಕಂಡೀಷನ್ ಆಗಿದೆ ನೋಡಿ. ಪಿವೋಟ್ ಎಲಿಮೆಂಟ್ ಜೊತೆ ನಾವು ಜೆನ ಎಕ್ಸ್ಚೇಂಜ್ ಮಾಡ್ತೀವಿ. ಈಗ ರೈಟ್ ಸಬ್ಬರೆ ಉಳ್ಕೊಂತಿದೆ ಮತ್ತು ಪಿವೋಟ್ ಎಲಿಮೆಂಟ್ನ 7 ಅಂತ ಕನ್ಸಿಡರ್ ಮಾಡಿದ್ದೀವಿ. ಐ ಮತ್ತು ಜೆ ಎರಡು ಒಂದೇ ಆಗೈತೆ. ಇವಾಗ ಜೆಗಿಂತ ಕಡಿಮೆ ಇರೋದ್ರಿಂದ ನಾವು ಪಿವೋಟ್ ಎಲಿಮೆಂಟು ನಾವಿವಾಗ ಇದನ್ನು ಎಕ್ಸ್ಚೇಂಜ್ ಮಾಡಿ ನಮಗೆ ರಿಸಲ್ಟೆಂಟ್ ಅಂಡ್ ಅರೇನ ಬರಿತೀವಿ ನೋಡಿ. ಇದು ಸೆಕೆಂಡ್ ಎಕ್ಸಾಂಪಲು. 2 ಎಕ್ಸಾಂಪಲ್ ಕೊಟ್ಟಿದ್ದೀನಿ. ನೀವು ನೀಟಾಗಿ ಅರ್ಥ ಮಾಡ್ಕೊಂಡು ಹೋಗಬೇಕು. ಅಲ್ಲೋಗಿ ಯಾವ ಕ್ವಶನ್ ಕೇಳ್ತಾರೋ ಅದನ್ನು ನೀಟಾಗಿ ಕಂಡೀಷನ್ನ ಅಪ್ಲೈ ಮಾಡ್ಕೊಂಡು ಮಾಡಿದ್ರೆ ನಿಮಗೆ ಬರುತ್ತೆ. ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿರೋ ಕ್ವಶನ್ ಆಗಿದೆ. ಸೇಮ್ ರೂಲ್ಸು, ಇದರಲ್ಲಿ ಏನೂ ಚೇಂಜ್ ಮಾಡಿಲ್ಲ ಕಂಡ್ರೆ. ನಾನು 25ನ ಪಿವೋಟ್ ಎಲಿಮೆಂಟ್. ಯಾಕೆ ಪಿವೋಟ್ ಎಲಿಮೆಂಟ್ ತೊಗೊಂಡೆ? ಫಸ್ಟ್ ಎಲಿಮೆಂಟ್ ಆಗಿದೆ, ಸೊ ಅದಕ್ಕೆ ಪಿವೋಟ್ ಎಲಿಮೆಂಟ್ ತಗೊಂಡೆ. ಅದರ ನೆಕ್ಸ್ಟ್ ಎಲಿಮೆಂಟ್ನ ಐ ಆ್ಯಂಡ್ ಜೆ. ಮತ್ತು ಸರ್ಚ್ ಮಾಡ್ತಾ ಹೋಗ್ತೀರಾ, ಯಾವುದಾದ್ರೂ ಜಾಸ್ತಿ ಏನೋ ಇದಕ್ಕಿಂತ ಜಾಸ್ತಿ ಏನಾದರೂ ಬರುತ್ತಲ್ಲಪ್ಪ, 25ಗಿಂತ ಜಾಸ್ತಿ ಎಲಿಮೆಂಟ್ ಇದ್ದರೆ ಐನ ಸ್ಟಾಪ್ ಮಾಡ್ತೀಯಾ. ಈ ಕಡೆಯಿಂದ ಸ್ಕ್ಯಾನ್ ಮಾಡ್ಕೊಂಬರುವಾಗ ಜೆಗಿಂತ ಕಡಿಮೆ 25ಗಿಂತ ಕಡಿಮೆ ಇರೋ ಎಲಿಮೆಂಟ್ ಸಿಕ್ಕಿದ್ರೆ ಇಲ್ಲಿ ಸ್ಟಾಪ್ ಮಾಡ್ತೀಯಾ. ಹಿಂಗೆ ಸ್ಟಾಪ್ ಮಾಡ್ತಾ ಬಂದು ನಿಮಗೆ ಒಂದು ಪಿವೋಟ್ ಎಲಿಮೆಂಟು 2 ಸಬ್ಬರೆಯಾಗಿ ನಮ್ಮನ್ನು ಪಾರ್ಟಿಷನ್ ಮಾಡುತ್ತೆ. ಮತ್ತು ಅದಕ್ಕೆ ಕ್ವಿಕ್ ಸಾರ್ಟ್ನ ಅಪ್ಲೈ ಮಾಡಿದ್ರೆ ನಮಗೆ ಫೈನಲಾಗಿ ರಿಸಲ್ಟೆಂಟ್ ಅರೇ ಸಿಗುತ್ತೆ. ಓಕೆನಾ. ನೆಕ್ಸ್ಟು ಎಕ್ಸಾಂಪಲ್ 4ಅಲ್ಲಿ ಎಕ್ಸಾಂಪಲ್ ಅಂತ ಇದಕ್ಕೆ ನಿಮಗೆ ಕ್ವಿಕ್ ಸಾರ್ಟ್ನ ಅಪ್ಲೈ ಮಾಡಿ ಅಂತ ಕೇಳಿದ್ದಾರೆ. ಹೇಳ್ತೀನಿ ಕಂಡ್ರೆ ಹಿಂಗೆ ಅಂತ. ಮೊದಲು ನಿಮಗೆ ಪಿವೋಟ್ ಎಲಿಮೆಂಟ್ನ ಫಸ್ಟ್ ಎಲಿಮೆಂಟಾಗಿ ಕನ್ಸಿಡರ್ ಮಾಡಿದ್ದೀರಾ. ಓಕೆ, ಕನ್ಸಿಡರ್ ಮಾಡಾದಮೇಲೆ ಅದ್ರ ನೆಕ್ಸ್ಟ್ ಎಲಿಮೆಂಟ್ನ ಐ ಅಂತ ಕನ್ಸಿಡರ್ ಮಾಡಿದ್ದೀರಾ, ಇದ್ರದ್ದು ಜೆ ಅಂತ ಕನ್ಸಿಡರ್ ಮಾಡಿದ್ದೀರಾ. ಇದು ಹೆಂಗೆ ಅಂತ ಅಂದರೆ ಆಲ್ಫಾಬೆಟಿಕ್ ಪ್ರಕಾರನೇ ವರ್ಕ್ ಆಗುತ್ತೆ. ಇವಾಗ ಫಸ್ಟ್ ಇರೋ ಆಲ್ಫಾಬೆಟ್ಟು ಫಸ್ಟ್ ಬರಬೇಕು, ಅದಾದಮೇಲೆ ನೆಕ್ಸ್ಟ್ ಹೋಗಬೇಕು, ಆ ಥರ. ಇವಾಗ ಐ ಏನಿದೆಯಲ್ಲ ಈಗಿಂತ ಜಾಸ್ತಿ, ಈ ಆದಮೇಲೆ ಎಕ್ಸ್ ಬರೋದ್ರಿಂದ ಐ ಇಲ್ಲೇ ಸ್ಟಾಪ್ ಆಯಿತು. ಮತ್ತು ಇಲ್ಲಿ ಕೂಡ ಇ ಅನ್ನೋದು ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಜೆ ಆಗಿರೋದ್ರಿಂದ ಈ ಕೂಡ ಇಲ್ಲೇ ಸ್ಟಾಪ್ ಆಗಿದೆ. ಇವೆರಡು ಎಕ್ಸ್ಚೇಂಜ್ ಆಯಿತು ಫಸ್ಟ್ ಇದರಲ್ಲೇ. ನೆಕ್ಸ್ಟು ಇಟರೇಷನ್ಗೆ ಇನ್ಕ್ರೀಸ್ ಆದಾಗ ಎ ಉಳ್ಕಂತು. ಎ ಇದಕ್ಕೆ ಈಗಿಂತ ಕಡಿಮೆ ಮತ್ತು ಇನ್ಕ್ರೀಸ್ ಆಯಿತು. ಎಮ್ಮು ಏನಿದೆಯಲ್ಲ ಈಗಿಂತ ದೊಡ್ಡದಿದೆ, ಸೊ ಎಮ್ಮು ಜಾಸ್ತಿ ಇದೆಯಲ್ಲ, ಸೊ ಅದಕ್ಕೆ ಇಲ್ಲೇ ಐ ಸ್ಟಾಪ್ ಆಯಿತು. ಈಗ ಎಕ್ಸ್ ಆದಮೇಲೆ ಎಲ್ಲಿಗಿಂತ ಈ ಕಡಿಮೆ, ಈನೇ ಚಿಕ್ಕದು, ಸೊ ಅದಕ್ಕೆ ಜೆ ಮತ್ತೆ ಡಿಕ್ರೀಸ್ ಆಯಿತು. ಪಿ ಕೂಡ ಚಿಕ್ಕದಾಗಿದೆ ಮತ್ತು ಎಮ್ ಕೂಡ ಈಗಿಂತ ದೊಡ್ಡದೆ. ನೆಕ್ಸ್ಟು ಎಗೆ ಬಂದು ನಿಂತ್ಕೊಳ್ಳುತ್ತೆ. ಎಗೆ ಬಂದು ನಿಂತ್ಕೊಂಡ್ಮೇಲೆ ಐ ಮತ್ತು ಜೆ ಕ್ರಾಸ್ ಆಗಿಬಿಡ್ತು. ಆವಾಗ ಏನು ಜೆ ಎಲಿಮೆಂಟ್ ಯಾವುದು? ಎ ಜೊತೆ ಪಿವೋಟ್ ಎಲಿಮೆಂಟು ಎಕ್ಸ್ಚೇಂಜ್ ಆಯಿತು. ಅದಾದಮೇಲೆ ಈಗ ಲೆಫ್ಟ್ ಸಬ್ಬರೆ ಮತ್ತು ರೈಟ್ ಸಬ್ಬರೆ ಅಂತ ಎರಡು ಇಲ್ಲಿ ಪಾರ್ಟಿಷನ್ ಆಗುತ್ತೆ. ಪಾರ್ಟಿಷನ್ ಆದಮೇಲೆ ಇವಾಗ ಎ ಮತ್ತು ಎನ ಪಾರ್ಟಿಷನ್ ಎಲಿಮೆಂಟ್ ಪಿವೋಟ್ ಎಲಿಮೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಐ ಮತ್ತು ಜೆ ಎರಡು ಒಂದಕ್ಕೆ ಆಗುತ್ತೆ. ಇವಾಗ ಎಗಿಂತ ಇಲ್ಲೇ ಇದು ಮಾಡಿರೋದ್ರಿಂದ ಎ ಜಾಸ್ತಿ ಇರೋದ್ರಿಂದ ಜೆ ಇಲ್ಲಿ ಡಿಕ್ರೀಸ್ ಮಾಡೋಂಗಿಲ್ಲ. ಸೊ ಅದಕ್ಕೆ ಇದು ಆಲ್ರೆಡಿ ಸಾರ್ಟೆಡ್ ಆಗಿರೋದ್ರಿಂದ ಇದನ್ನೇನು ಮತ್ತೆ ಕ್ವಿಕ್ ಸಾರ್ಟ್ ಅಪ್ಲೈ ಮಾಡೋ ಅವಶ್ಯಕತೆ ಇರಲ್ಲ. ಇಲ್ಲಿ ಮತ್ತೆ ಕ್ವಿಕ್ ಸಾರ್ಟ್ ಅಪ್ಲೈ ಮಾಡಿದ್ರೆ ನಮಗೆ ಫೈನಲ್ ರಿಸಲ್ಟು ಬರುತ್ತೆ. ಇದು ಹಿಂಗೆ ಆಲ್ಗರಿಥಮ್ ಹೆಂಗೆ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸುಮ್ಮನೆ ನೀವು ಅರ್ಥ ಮಾಡಿಕೊಂಡು ಬರೆಯೋದು ಕಲ್ತ್ಕೋಬೇಕಾಗುತ್ತೆ. ಆಲ್ಗರಿಥಮ್ ಆರ್ಸ್ ಪೋರ್ಷನ್ ಆಲ್ಗರಿಥಮ್ ಇದ್ರ ಮೇಲೆ ವರ್ಕ್ ಆಗ್ತಿದೆ. ಇನ್ಪುಟ್ ಏನು ಕೊಟ್ಟಿದ್ದೀವಿ ಅಂತಂದರೆ, ಈಗ ಒಂದು ಇನ್ಪುಟ್ ಏನು ಕೊಟ್ಟಿದ್ದೀವಿ, ಸಬ್ಬರೆ ಆಫ್ ಅರೇ ಕೊಟ್ಟಿದ್ದೀವಿ. ಇದು ಡಿಫೈನ್ ಮಾಡುತ್ತೆ ಹೆಂಗೆ ಅಂದರೆ ಲೆಫ್ಟ್ ಆ್ಯಂಡ್ ರೈಟ್ ಇಂಡಿಸೀಸ್ ಎಲ್ ಆ್ಯಂಡ್ ಆರ್ ಅಂತ ಡಿಫೈನ್ ಮಾಡಿದೆ. ಔಟ್ಪುಟ್ ಏನು ಬರಬೇಕಂತೆ, ಪಾರ್ಟಿಷನ್ ಆಫ್ ಅರೇ ಎಲ್ ಟು ಆರ್ ವಿತ್ ದಿ ಸ್ಪ್ಲಿಟ್ ಪೋರ್ಷನ್ ರಿಟರ್ನ್ ಆ್ಯಸ್ ಇನ್ ದಿ ಫಂಕ್ಷನ್ ವ್ಯಾಲ್ಯೂ. ಮೊದಲು ಪಿವೋಟ್ ಎಲಿಮೆಂಟ್ ಯಾವುದಾಗಿರ್ಬೇಕಪ್ಪ ಅಂತ ಅಂದರೆ ಎ ಆಫ್ ಎಲ್. ಮೊದಲು ಲೆಫ್ಟ್ ಸೈಡಲ್ಲಿರೋ ಫಸ್ಟ್ ಎಲಿಮೆಂಟ್ನ ನಾವೇನಂತ ಕರಿತೀವಿ, ಪಿವೋಟ್ ಎಲಿಮೆಂಟ್ ಅಂತ ಕರಿತೀವಿ. ಅದಾದಮೇಲೆ L+1, ಇವಾಗ ಏನು ಫಸ್ಟ್ ಎಲಿಮೆಂಟ್ ಇತ್ತಲ್ಲ ಅದು ನಮಗೇನು ಎಲ್ ಆಗಿರುತ್ತೆ, ಐ ಆಗಿರುತ್ತೆ. ಮತ್ತು ಜೆ ಏನು ಲೆಫ್ಟ್ ಹ್ಯಾಂಡ್ ಸೈಡಿಂದ ಯಾವುದು ಮೊದಲೇ ಎಲಿಮೆಂಟ್ ಇರುತ್ತಲ್ಲ ಅದು ಜೆ ಆಗಿದೆ. ಇದನ್ನು ರಿಪೀಟ್ ಮಾಡಬೇಕು ಎಲ್ಲಿವರೆಗೂ, ಐಗೆ
ಎ ಆಫ್ ಐ ಪಿವೋಟ್ ಎಲಿಮೆಂಟಿಗಿಂತ ದೊಡ್ಡ ಎಲಿಮೆಂಟ್ ಸಿಗೋವರೆಗೂ ಕೂಡ ನಾವು ಐನ i+1 ಅಂತ ರಿಪೀಟಾಗಿ ನಾವು ಪ್ರೊಸೆಸ್ ಮಾಡ್ತಾನೆ ಇರಬೇಕು. ನಾವು J-1 ಅಂತ ಎಲ್ಲಿವರೆಗೂ ಮಾಡ್ತಿರಬೇಕು, ಒಂದು ಪಿವೋಟ್ ಎಲಿಮೆಂಟಿಗಿಂತ ಚಿಕ್ಕ ಎಲಿಮೆಂಟ್ ಸಿಗೋವರೆಗೂ ನಾವು J-1ನ ಡಿಕ್ರೀಸ್ ಮಾಡ್ಕೊಂತ ಬರಬೇಕು. ಅಕಸ್ಮಾತ್ ಇದು ಸಿಕ್ಕಿದಾಗ ಏನು ಮಾಡಬೇಕು, ಸ್ವ್ಯಾಪ್ ಆಫ್ ಎ ಆಫ್ ಐ ಆ್ಯಂಡ್ ಜೆ ಮಾಡಬೇಕು. ಓಕೆನಾ. ಅಂಟಿಲ್ ನಾವು ಇವಾಗ ಸಿಕ್ಕಿದಾಗ 3 ಕಂಡೀಷನ್ ಸಿಗುತ್ತೆ. ಆವಾಗ ಏನು ಮಾಡಬೇಕು, ಸ್ವ್ಯಾಪ್ ಐ ಆ್ಯಂಡ್ ಜೆ ಮಾಡಬೇಕು, ಆಮೇಲೆ ಸ್ವ್ಯಾಪ್ 1 ಆ್ಯಂಡ್ ಎ ಆ್ಯಂಡ್ ಜೆ ಮಾಡಬೇಕು, ರಿಟರ್ನ್ ಜೆ ಬರೆದ್ರೆ ಬರುತ್ತೆ. ಇದು ಫಸ್ಟ್ ಪಾರ್ಟ್ ಆಫ್ ದಿ ಆಲ್ಗರಿಥಮ್. ನೆಕ್ಸ್ಟ್ ಪಾರ್ಟ್ ಆಫ್ ದಿ ಆಲ್ಗರಿಥಮಲ್ಲಿ ಏನಿದೆ, ಆಲ್ಗರಿಥಮ್ ಕ್ವಿಕ್ ಸಾರ್ಟ್. ಈ ಮೊದಲು ನಾವೇನು ಮಾಡ್ತೀವಿ, ಸಾರ್ಟ ಸಬ್ಬರೆ ಆಫ್ ಎ ಕ್ವಿಕ್ ಸಾರ್ಟು. ಇವಾಗ ಮತ್ತೆ ಸಬ್ಬರೆ ಏನು ಬರುತ್ತಲ್ಲ ಅದನ್ನು ಮತ್ತೆ ಕ್ವಿಕ್ ಸಾರ್ಟ್ ಅಪ್ಲೈ ಮಾಡಿ ಕ್ವಿಕ್ ಸಾರ್ಟಾಗಿ ಕನ್ವರ್ಟ್ ಮಾಡ್ತೀವಿ. ಇನ್ಪುಟ್ ಏನು, ಸಬ್ಬರೆ ಆಫ್ ದಿ ಅರೇ ಕೊಡ್ತೀವಿ. ಆಮೇಲೆ ಡಿಫೈನ್ಡ್ ಲೆಫ್ಟ್ ಆ್ಯಂಡ್ ರೈಟ್ ಇಂಡಿಸೀಸ್ ಎಲ್ ಆ್ಯಂಡ್ ಆರ್. ಔಟ್ಪುಟ್ ಏನು ಕೊಡುತ್ತೆ, ಸಬ್ಬರೆ ಆಫ್ ಎ ಆಫ್ ಎಲ್ ಟು ಆರ್ ಕೊಡುತ್ತೆ. ನಾನ್ ಡಿಕ್ರೀಸಿಂಗ್ ಆರ್ಡರಲ್ಲಿ ಕೊಡುತ್ತೆ ಇದು. ಓಕೆನಾ. ನಾನ್ ಡಿಕ್ರೀಸಿಂಗ್ ಆರ್ಡರಲ್ಲಿ ಕೊಡುತ್ತೆ. ಇಫ್ ಎಲ್ ಈಸ್ ಲೆಸ್ ದ್ಯಾನ್ ಆರ್ ಆಗಿದ್ದರೆ ಮಾತ್ರ ಇದು ಈಗೇನು ಪಾರ್ಟಿಷನ್ ಆಗುತ್ತಲ್ಲ, ಕ್ವಿಕ್ ಸಾರ್ಟ್ 2 ಸಬ್ಬರೆನ ಪಾರ್ಟಿಷನ್ ಮಾಡಿ ನಮಗೆ ಒಂದೇ ಒಂದು ಅರೇನಲ್ಲಿ ನಮಗೆ ಔಟ್ಪುಟ್ನ ಕೊಡುತ್ತೆ. ಇದ್ರದ್ದು ರಿಕರ್ಸಿವ್ ಬೇಸಿಕ್ ಕಂಪ್ಯಾರಿಸನ್ ಟೈಮ್ ಕಾಂಪ್ಲೆಕ್ಸಿಟಿ ಏನಪ್ಪ ಅಂತಂದರೆ, ಯಾವಾಗ ಇದ್ರದ್ದು ಬೆಸ್ಟ್ ಟೈಮ್ ಕಾಂಪ್ಲೆಕ್ಸಿಟಿ ಯಾವಾಗ ನೋಡ್ಬೋದಪ್ಪ ಅಂತ ಅಂದರೆ, ಕರೆಕ್ಟಾಗಿ ಮಿಡಲ್ಲಿಗೆ ಪಾರ್ಟಿಷನ್ ಆಗಿ ಲೆಫ್ಟರೇ ಮತ್ತು ರೈಟರೇ ಈಕ್ವಲ್ ಬಂತ ಅಂದರೆ ನಮಗದು ಬೆಸ್ಟು ಟೈಮ್ ಕಾಂಪ್ಲೆಕ್ಸಿಟಿ ಆಗಿರುತ್ತೆ. ರಿಕರ್ಸಿವ್ ರಿಲೇಷನ್ ಏನು, ಸಿ ಆಫ್ ಬೆಸ್ಟ್ ಆಫ್ ಎನ್ ಈಸ್ ಈಕ್ವಲ್ ಟು 2c ಬೆಸ್ಟ್ n/2 ಪ್ಲಸ್ n. ಇದರಲ್ಲಿ ಇದು ಏನು ಬರುತ್ತಲ್ಲ, 2 ಸಬ್ಬರೆದು ನಾವು ಪಾರ್ಟಿಷನ್ ಮಾಡೋದು 2c ಬೆಸ್ಟ್ n/2 ಆಗಿರುತ್ತೆ. ಪ್ಲಸ್ n ಅಂತ ಅಂದ್ರೇನು, ನಾವೀಗ ಮತ್ತೆ ಪಾರ್ಟಿಷನ್ ಮಾಡಿರೋ ಸಬ್ಬರೆನ ಮತ್ತೆ ನಾವು ಕ್ವಿಕ್ ಸಾರ್ಟ್ ಅಪ್ಲೈ ಮಾಡ್ತೀವಲ್ಲ, ಅದು n ಆಗಿರುತ್ತೆ ಇಲ್ಲಿ. ಅಕಾರ್ಡಿಂಗ್ ಟು ದಿ ಮಾಸ್ಟರ್ಸ್ ಥಿಯರಮ್ಮು n ಈಸ್ ಈಕ್ವಲ್ ಟು 2k ಅಂತ ಅಪ್ಲೈ ಮಾಡಿದ್ದೀವಿ. ಸಿ ಆಫ್ ಬೆಸ್ಟ್ ಆಫ್ n ಈಸ್ ಈಕ್ವಲ್ ಟು ಥೀಟಾ n ಲಾಗ್ 2n ಆಗಿದೆ. ಇದು ಬೆಸ್ಟ್ ಟೈಮ್ ಕಾಂಪ್ಲೆಕ್ಸಿಟಿ ಆಫ್ ದಿ ಕ್ವಿಕ್ ಸಾರ್ಟ್ ಆಗಿದೆ. ವರ್ಸ್ಟ್ ಯಾವಾಗ ನೋಡ್ಬೋದು ನಾವು ಅಂತ ಅಂದರೆ, ಒಂದೇ ಒಂದು ಎಕ್ಸ್ಟ್ರೀಮ್ ಆಗಿ ಯಾವುದು ಒಂದು ಕಡೆ ಇಲ್ದಂಗೆ, ಒಂದು ಕಡೆ ಸಬ್ಬರೆ ಜಾಸ್ತಿ ಇದ್ದು ಇನ್ನೊಂದು ಕಡೆ ಇಲ್ಲವೇ ಇಲ್ಲ ಎಲಿಮೆಂಟ್ ಅಂದಾಗ ಅದನ್ನು ನಾವು ವರ್ಸ್ಟ್ ಕೇಸ್ ಅಂತ ಕಂಪೇರ್ ಮಾಡ್ಬೋದು. ವರ್ಸ್ಟ್ ಯಾವಾಗ ಅಂತ ಅಂದರೆ, ಡೀಟಾ ಆಫ್ n² ಇದ್ದಾಗ ವರ್ಸ್ಟ್ ಕೇಸ್ ಅಂತ ನಾವು ಬರಿತೀವಿ. ಆ್ಯಾವ್ರೇಜ್ ಕೇಸ್ ಯಾವಾಗ ಅಂತಂದರೆ, ಈ ಕಡೆ ಒಂದು ಎಲಿಮೆಂಟು ಇಲ್ಲ, ಈ ಕಡೆ ಒಂದು ಸಬ್ಬರೆನಲ್ಲಿ ಜಾಸ್ತಿ ಎಲಿಮೆಂಟ್ ಇರೋದು, ಇನ್ನೊಂದು ಸಬ್ಬರೆನಲ್ಲಿ 2-3 ಎಲಿಮೆಂಟ್ಸ್ ಇದ್ದಾಗ ನಾವು ಆ್ಯಾವ್ರೇಜ್ ಕೇಸ್ನ ನೋಡ್ಬೋದು. ಆ್ಯಾವ್ರೇಜ್ ಏನಾಗಿದೆ, ಸಿ ಆ್ಯಾವ್ರೇಜ್ ಈಸ್ ಈಕ್ವಲ್ ಟು ಅಪ್ರಾಕ್ಸಿಮೇಟ್ಲಿ 1.39 n log 2. ಇದು ಆ್ಯಾವ್ರೇಜ್ ಕೇಸ್ ಆಗೈತೆ. Insertion sort. Decreased by the one technique is implemented to sort an array. ಪ್ರಾಬ್ಲಮ್ ಏನು, ಇದು ಟು ಸಾರ್ಟ್ ದಿ ಗಿವನ್ ಅರೇ, ಇದು ಸಾರ್ಟ್ ಮಾಡುತ್ತೆ ಗಿವನ್ ಅರೇನ ಅಸೆಂಡಿಂಗ್ ಆರ್ಡರಲ್ಲಿ. ಇದನ್ನು ಹೆಂಗೆ ಡಿಸೈನ್ ಮಾಡಿದ್ದೀವಿ ಅಂದರೆ, ಡಿವೈಡ್ ದಿ ಗಿವನ್ ಅರೇ ಇಂಟು 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಒಂದು ಸಾರ್ಟೆಡ್ ಅರೇ, ಇನ್ನೊಂದು ಅನ್ಸಾರ್ಟೆಡ್ ಅರೇ ಆಗಿ. ದಿ ಕೇತ್ ಎಲಿಮೆಂಟ್ ಕ್ಯಾನ್ ಬಿ ಇನ್ಸರ್ಟೆಡ್ ಇಂಟು ದಿ ಎನಿ ಪೊಸಿಷನ್ ಆಫ್ ದಿ 0 to j ಆಫ್ ದಿ ಸಾರ್ಟೆಡ್ ಲಿಸ್ಟ್. ಒಂದು ಸಾರ್ಟೆಡ್ ಲಿಸ್ಟಲ್ಲಿ kth ಎಲಿಮೆಂಟ್ನ ಎಲ್ಲಿ ಬೇಕಾದ್ರೂ ನಾವು ಇನ್ಸರ್ಟ್ ಮಾಡ್ಬೋದು. ಇದೇ ಇನ್ಸರ್ಷನ್ ಸಾರ್ಟ್ದು ಫೀಚರು. ಈಚ್ ಇನ್ಸರ್ಷನಲ್ಲಿ ಏನಾಗುತ್ತೆ ಅಂದರೆ, ಅನ್ಸಾರ್ಟೆಡ್ ಲಿಸ್ಟ್ ವಿಲ್ ಬಿ ಡಿಕ್ರೀಸ್ಡ್. ಅನ್ಸಾರ್ಟೆಡ್ ಲಿಸ್ಟು ಡಿಕ್ರೀಸ್ ಆಗ್ತಾ ಬರುತ್ತೆ, ಸಾರ್ಟೆಡ್ ಲಿಸ್ಟು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆಫ್ಟರ್ n-1ಗೆ ನಾವು ಇಟ್ರೇಷನ್ನಿಗೆ ಹೋದ ತಕ್ಷಣವೇ ಎಲಿಮೆಂಟ್ ವಿಲ್ ಬಿ ಸಾರ್ಟೆಡ್ ಅರೇ, ಎಲಿಮೆಂಟು ಸಾರ್ಟೆಡ್ ಆಗಿರುತ್ತೆ. ಇದನ್ನು ನಾನು ಬರ್ತಿದ್ದೀನಿ ನೋಡಿ, ಇದು ಸಾರ್ಟೆಡ್ ಅರೇ ಮತ್ತು ಇದು ಅನ್ಸಾರ್ಟೆಡ್ ಅರೇ ಅಂತ ಇಲ್ಲಿ ಕಾಣಿಸ್ತಿದೆಯಾ. ಇದು ಸಾರ್ಟೆಡ್ ಅರೇ, ಇದು ಅನ್ಸಾರ್ಟೆಡ್ ಅರೇ. ಫಾರ್ ಎಕ್ಸಾಂಪಲ್ ಇದಕ್ಕೊಂದು ಎಕ್ಸಾಂಪಲ್ ಮಾಡೋಣ.
ಇದು ಎಕ್ಸಾಂಪಲ್ ಅಂತ ತೊಗೊಂಡ್ರೆ ನಾವು ಫಸ್ಟ್ ಇಟ್ರೇಷನಲ್ಲಿ ಏನಾಗುತ್ತೆ 89 ಇದೆ. 89 ಒಂದೇ ಎಲಿಮೆಂಟ್ ಇರೋದ್ರಿಂದ ಇದು ಸಾರ್ಟೆಡ್ ಅಂತ ಕನ್ಸಿಡರ್ ಮಾಡಿದ್ದೀವಿ. ನೆಕ್ಸ್ಟು 2 ಎಲಿಮೆಂಟ್ಸು 89 45 ಇರುತ್ತಲ್ಲ, 45 ಕಂಪೇರ್ಡ್ ವಿತ್ 89, 45 ಚಿಕ್ಕದಾಗಿರೋದ್ರಿಂದ ಫಸ್ಟ್ ಇದು ಬರುತ್ತೆ, ಅದಾದಮೇಲೆ 89 ಹೋಗುತ್ತೆ. ಥರ್ಡ್ ಇಟ್ರೇಷನಲ್ಲಿ ಏನಾಗುತ್ತೆ 68 ಕಂಪೇರ್ ಮಾಡುತ್ತೆ, 89 ಒಂದು 45 ಒಂದು 45 ಫಸ್ಟ್ ಎಲಿಮೆಂಟು ಆ್ಯಂಡ್ 68 ಆ್ಯಂಡ್ 89. ಮತ್ತು ನೆಕ್ಸ್ಟ್ ಯಾವುದು 90 ಕಂಪೇರ್ ವಿತ್ 89, 68 ಆ್ಯಂಡ್ 45. ಅದಾದಮೇಲೆ ಕಂಪೇರ್ ಮಾಡಿ ಯಾವುದು ಚಿಕ್ಕ ಸ್ಮಾಲ್ ಎಲಿಮೆಂಟ್ಸ್ ಇರುತ್ತೋ ಅದು ಫಸ್ಟ್ ಬರಿತೀವಿ. ಅದಾದಮೇಲೆ ನೆಕ್ಸ್ಟು ಅದಕ್ಕಿಂತ ಸ್ವಲ್ಪ ದೊಡ್ಡ ಎಲಿಮೆಂಟು, ಅದಕ್ಕಿಂತ ದೊಡ್ಡ, ಈ ಥರ ಸಾರ್ಟ್ ಮಾಡಬೇಕು. ನೆಕ್ಸ್ಟು ಫಿಫ್ತ್ ಎಲಿಮೆಂಟಲ್ಲಿ 29ಇಂದ ಎಲ್ಲ ಎಲಿಮೆಂಟಿಗೆ ಕಂಪ್ಯಾರಿಸನ್ ಆಗುತ್ತೆ. ಕಂಪ್ಯಾರಿಸನ್ ಆಗಿ ಎಲ್ಲಿಗೆ ಅವಶ್ಯಕತೆ ಇದೆಯೋ ಅಲ್ಲಿಗೆ ಇನ್ಸರ್ಟ್ ಆಗ್ತಾ ಹೋಗುತ್ತೆ. ಇದೇ ಇನ್ಸರ್ಷನ್ ಸಾರ್ಟ್, ಸಿಂಪಲ್ ಸಾರ್ಟ್. ಇದು ಅಲ್ಗರಿಥಮ್ ಹೆಂಗೆ ವರ್ಕ್ ಆಗುತ್ತೆ, ಇದು ಒಂದು ಗಿವನ್ ಅರೇನ ಸಾರ್ಟ್ ಮಾಡಿ ಕೊಡುತ್ತೆ. ಇನ್ಪುಟ್ ಏನು ಕೊಡ್ತೀಯ, ಒಂದು ಅರೇ ಕೊಟ್ಟಿರ್ತೀಯ ಆರ್ಡರ್ಡ್ ಎಲಿಮೆಂಟು. ಇದು ಔಟ್ಪುಟ್ ಹೆಂಗೆ ಕೊಡುತ್ತೆ, ಸಾರ್ಟೆಡ್ ನಾನ್ ಡಿಕ್ರೀಸಿಂಗ್ ಆರ್ಡರ್ ಕೊಡುತ್ತೆ. ಮೊದಲು ಐ ಏನಾಗಿರಲಿ 1 ಆಗಿರಲಿ ಟು n ಟು i 1 to n-1 ಆಗಿರಲಿ. ಇದು 1 ಅಂತ ಅಂದ್ಕೊಂಡ್ರೆ n-1 ಇಲ್ಲಿವರೆಗೂ 1ಇಂದ n-1ವರೆಗೂ ಆಗಿರಲಿ ಐ ಅಂತ ಅಂದ್ಕೊಳ್ಳೋಣ. ವಿನ ಏನು ಅಂದ್ಕೊಳ್ಳೋಣ, ಎ ಆಫ್ ಐ. ಇವಾಗ ಇದು ಐ ಅಂತ ಅಂದ್ಕೊಂಡ್ರೆ ಇದು ವಿ ಅಂತ ಅಂದ್ಕೊಳ್ಳೋಣ. ಇಲ್ಲಿ ಜೇನ ಹೆಂಗೆ ತಗೋಬೇಕು ಅಂತಂದರೆ, ಈಗ ಐ ಈಸ್ ಈಕ್ವಲ್ ಟು 1 ಆತ ಅಂದರೆ i-1, ಜೆ ಈಸ್ ಈಕ್ವಲ್ ಟು 0. ವೈಲ್ ಜೆ ಹೆಂಗಿರಬೇಕು ಅಂದರೆ ಗ್ರೇಟರ್ ದ್ಯಾನ್ 0 ಇರಬೇಕು. ಆ್ಯಂಡ್ ಎ ಆಫ್ ಜೆ ಈಸ್ ಗ್ರೇಟರ್ ದ್ಯಾನ್ ವಿ. ಇವಾಗ ಏನು ಎ ಆಫ್ ಜೆ ಇರುತ್ತಲ್ಲ ಅದು ವಿಗಿಂತ ಜಾಸ್ತಿ ಇರಬೇಕು. ಆವಾಗ ಮಾತ್ರ ನಮ್ಮದು ವೈಲ್ ಲೂಪು ಟ್ರೂ ಆಗಿ ನೆಕ್ಸ್ಟು ಪಾರ್ಟಿಗೆ ನಮ್ಮದು ಕಾಲಿಡುತ್ತೆ. ಇದು ಆಲ್ಗರಿಥಮ್ಮು. ನೆಕ್ಸ್ಟ್ ಪಾರ್ಟಲ್ಲಿ ಏನಿದೆ, ಎ ಆಫ್ ಜೆ ಪ್ಲಸ್ 1 ಟೆನ್ಸ್ ಟು ಎ ಆಫ್ ಜೆ. ಎ ಆಫ್ ಜೆ ಏನಾಗುತ್ತೆ, ಎ ಆಫ್ ಜೆ ಪ್ಲಸ್ 1 ಆಗುತ್ತೆ. ಆಮೇಲೆ ಜೆ ಏನಾಗುತ್ತೆ, ಜೆ ಪ್ಲಸ್ 1 ಆಗುತ್ತೆ. ಮತ್ತು ಇಲ್ಲಿ ವಿ ಏನಾಗುತ್ತೆ, ಎ ಆಫ್ ಜೆ ಪ್ಲಸ್ 1 ಆಗುತ್ತೆ. ಓಕೆನಾ. ಆಮೇಲೆ ಆಲ್ಗರಿಥಮ್ ಅನಾಲಿಸಿಸ್ಸು ಬೆಸ್ಟ್ ಕೇಸ್ ಯಾವಾಗಪ್ಪ ಇದ್ರದ್ದು ಅಂತ ಅಂದರೆ, ಪಾರ್ಷಿಯಲಿ ಆಲ್ರೆಡಿ ಎಲ್ಲದು ಪಾರ್ಷಿಯಲಾಗಿ ಸಾರ್ಟ್ ಆಗಿದ್ದರೆ ಆವಾಗ ನಮಗೆ ಬೆಸ್ಟ್ ಕೇಸ್ನ ನೋಡೋಕ್ಕೆ ಸಿಗುತ್ತೆ. ಇನ್ಸರ್ಷನ್ ಸಾರ್ಟಲ್ಲಿ ಬೇಸಿಕ್ ಆಪರೇಷನ್ ಏನು, ಕಂಪ್ಯಾರಿಸನ್ ನಡೀತಿರೋದಿಲ್ಲಿ. ಎ ಆಫ್ ಜೆ ಈಸ್ ಗ್ರೇಟರ್ ದ್ಯಾನ್ ವಿನೋ ಹೆಂಗೆ ಅಂತ ನೋಡಿ ಕಂಪ್ಯಾರಿಸನ್ ಆಗ್ತಿರುತ್ತೆ. ಸಿ ಬೆಸ್ಟ್ ಆಫ್ ಎನ್ ಈಸ್ ಈಕ್ವಲ್ ಟು ಸಮೇಷನ್ ಆಫ್ ಐ 1 to n-1. ಇವಾಗ ಹೆಂಗೆ ಅಪ್ಪರ್ ಬೌಂಡು ಮೈನಸ್ ಲೋವರ್ ಬೌಂಡು ಹಾಕಿದ್ರೆ ಒಮೆಗಾ ಆಫ್ ಎನ್ ಬರುತ್ತೆ. ವರ್ಸ್ಟ್ ಕೇಸ್ ಹಿಂಗೆ ಅನಾಲಿಸಿಸ್ ಮಾಡೋದು, ವರ್ಸ್ಟ್ ಕೇಸ್ ಅನಾಲಿಸಿಸ್ ವಿಲ್ ಬಿ ರಿಸಲ್ಟೆಂಟ್ ವೆನ್ ದಿ ಎಲಿಮೆಂಟ್ಸ್ ಆಫ್ ದಿ ಲೀಸ್ಟ್ ಆರ್ ಅರೇಂಜ್ಡ್ ಇನ್ ದಿ ಡಿಸೆಂಡಿಂಗ್ ಆರ್ಡರಲ್ಲಿ ಎಲ್ಲದು ಅರೇಂಜ್ ಆಗಿರುತ್ತೆ. ಇವಾಗ ಬೇಸಿಕ್ ಆಪರೇಷನ್ ಕೂಡ ಇಲ್ಲೂ ಕೂಡ ಏನಾಗುತ್ತೆ, ಕಂಪ್ಯಾರಿಸನ್ನೇ ಆಗುತ್ತೆ. ಎ ಆಫ್ ಜೆ ಇಸ್ ಗ್ರೇಟರ್ ದ್ಯಾನ್ ವಿ ಎಕ್ಸಿಕ್ಯೂಟೆಡ್ ಲಾರ್ಜೆಸ್ಟ್ ನಂಬರ್ ಆಫ್ ಟೈಮು ಇಲ್ಲಿ ಎಕ್ಸಿಕ್ಯೂಟ್ ಆಗಿಬಿಡುತ್ತೆ ಕಂಪ್ಯಾರಿಸನ್ನು. ಇಲ್ಲಿ ಹೆಂಗೆ ವರ್ಸ್ಟ್ ಕೇಸು ಸಮೇಷನ್ ಆಫ್ ಈಗ ಎಲ್ಲಿಂದ ಐ 1 to n-1ವರೆಗೂ ಆಗ್ತಿದೆ, ಜೆ 0 to i-1ವರೆಗೂ ಆಗ್ತಿದೆ ಅನ್ಕೊಂಡ್ರೆ ಅಪ್ಪರ್ ಬೌಂಡ್ ಮೈನಸ್ ಲೋವರ್ ಬೌಂಡ್ ಮಾಡಿದ್ರೆ ನಮಗೇನು ಸಿಗುತ್ತೆ, ಸಮೇಷನ್ ಆಫ್ ಐ. ಇದನ್ನ ನಾವು ಐನ ಹೆಂಗೆ ಬರ್ಕೋಬೋದು ಅಂತ ಅಂದರೆ 1 2 3 ಐ ಈಸ್ 1 to n-1 ಅಂತಂದರೆ 1ಇಂದ n-1ವರೆಗೂ ಅಂತ ಹೆಂಗೆ ಬರ್ಕೊಂಡ್ವಾ. ಇದನ್ನು ನಮಗೆ ಫಾರ್ಮುಲಾ ರೂಪದಲ್ಲಿ ಹೆಂಗೆ ಬರಿಬೋದು, n into n-1/2 ಅಂತ ಬರಿಬೋದು. ಇದನ್ನು ಸಿಂಪ್ಲಿಫೈ ಆಗಿ ಹೆಂಗೆ ಮಾಡ್ತೀಯಾ, n into n² ಇದು n into 1 ಅಂತಂದರೆ n/2 ಅಪ್ರಾಕ್ಸಿಮೇಟ್ಲಿ n² ಒಮೆಗಾ ಜಿ ಆಫ್ ಎನ್ ಅಂತ ಬರುತ್ತೆ. ಇದು ಹೆಂಗೆ ಬಂತು ಅಂತ ನಿಮಗೆ ಅರ್ಥ ಆಯ್ತಾ. ಆವ್ರೇಜ್ ಕೇಸಲ್ಲಿ ಹೆಂಗೆ ಅಂತ ಅಂದರೆ, ಈ ಕಡೆ ಫುಲ್ಲು ಸಾರ್ಟೆಡ್ ಆಗೂ ಇರೋಲ್ಲ, ಈ ಕಡೆ ಡಿಸೆಂಡಿಂಗ್ ಆಗೂ ಇರೋಲ್ಲ, ಮಾಮೂಲಿ ಹೆಂಗಿರುತ್ತೋ ಆವಾಗ ನಾವು ಆವ್ರೇಜ್ ಕೇಸ್ನ ಕನ್ಸಿಡರ್ ಮಾಡ್ಬೋದು. ಆವ್ರೇಜ್ ಕೇಸಲ್ಲಿ ಹೆಂಗಾಗುತ್ತೆ, ಎಫ್ ಆಫ್ ಎನ್ ಇಸ್ ಈಕ್ವಲ್ ಟು ಸಮೇಷನ್ ಆಫ್ ಐ ಈಸ್ 1 to n-1 ಐ ಪ್ಲಸ್ 1/2. ಇದನ್ನ ಹೆಂಗೆ ಬರ್ಕೊಂತೀಯ ನೀನು, 1/2ನ ಈಚೆ ತಕ್ಕಂತೀಯ.
ಇದೇನಿದೆಯಲ್ಲ ಇದು ಅಪ್ಪರ್ ಬೌಂಡು ಮತ್ತು ಲೋವರ್ ಬೌಂಡು ಐಗೂ ಕೂಡ ಅಪ್ಲೈ ಆಗಬೇಕು, ಒನ್ಗೂ ಅಪ್ಲೈ ಆಗಬೇಕು. ಈ ಸ್ಪ್ಲಿಟ್ ಮಾಡಿ ಬರ್ಕೊಂಡಾಗ ನಮ್ಗೆ ಏನು ಸಿಕ್ತು, 1/2 ಸಮೇಷನ್ ಆಫ್ i is 1 to n minus 1 i ಪ್ಲಸ್ 1/2 ಸಮೇಷನ್ ಆಫ್ 1 to n minus 1 1 ಬಂತು. ಇದನ್ನು ನಾವೇನಂತ ಬರ್ಕೋಬೋದು, n minus 1 ಇರೋದ್ರಿಂದ 1 to n minus 1 ಅಂತ ಬರ್ಕೋಬೋದು. ಇಲ್ಲಿ 1ನ ಅಪ್ಪರ್ ಬೌಂಡ್ ಮೈನಸ್ ಲೋವರ್ ಬೌಂಡ್ ಅಂತ ಬರ್ಕೊಂಡಾಗ ಪ್ಲಸ್ಸು ಮೈನಸ್ಸು ಕ್ಯಾನ್ಸಲ್ ಆಗಿ ನಮಗೇನು ಉಳ್ಕಂತಪ್ಪ ಅಂತಂದರೆ n minus 1/2 ಉಳ್ಕಂತು. ಇಲ್ಲಿ ಇದನ್ನು ನಾವು ಫಾರ್ಮುಲಾ ರೂಪದಲ್ಲಿ ಬರೆಯೋದಾದರೆ n into n minus 1/2, ಇಲ್ಲಿ 1/2 ಇತ್ತಲ್ಲ ಅದೇ ಯಥಾವತ್ತು ಬರ್ತಿದ್ವಿ. ಇದನ್ನು ಮಲ್ಟಿಪ್ಲೈ ಮಾಡಿ ಬರ್ಕೊಂಡಾಗ n²/2 n/2 ಆಗಿತ್ತು. n²/2 n/2ಗೆ 1/2ನ ಮಲ್ಟಿಪ್ಲೈ ಮಾಡಿದಾಗ n²/4 ಮೈನಸ್ n/4 ಪ್ಲಸ್ n/2 ಮೈನಸ್ 1/2 n²/4 ಮೈನಸ್ n/2 ಮೈನಸ್ 1/2 ಅಪ್ರಾಕ್ಸಿಮೇಟ್ಲಿ θ ಆಫ್ n² ಆಗುತ್ತೆ. ಇದು ಆವ್ರೇಜ್ ಕೇಸ್ ಆಫ್ ದಿ ಇನ್ಸರ್ಷನ್ ಸಾರ್ಟ್ ಆಯಿತಾ. ನೆಕ್ಸ್ಟು ಮಲ್ಚ್ ಸಾರ್ಟಿಗೆ ಬರೋಣ. ಇದು ಒಂದು ಇಂಪಾರ್ಟೆಂಟ್ ಸಾರ್ಟಿಂಗ್ ಟೆಕ್ನಿಕ್ ಇನ್ ದಿ ಡಿವೈಡ್ ಆ್ಯಂಡ್ ಕಾನ್ಕ್ವೆಕ್ಟ್ ಸ್ಟ್ರಾಟಜಿನಲ್ಲಿ ಡಿವೈಡ್ಸ್ ದಿ ಇನ್ಪುಟ್ ಎಲಿಮೆಂಟ್ ಅಕಾರ್ಡಿಂಗ್ ಟು ದೇರ್ ಪೊಸಿಷನ್ ಆಫ್ ದಿ ಅರೇ. ಇದು ಪೊಸಿಷನ್ ಆಫ್ ದಿ ಅರೇ ಮೇಲೆ ಇದು ಡಿವೈಡ್ ಮಾಡುತ್ತೆ. ಸ್ಟೆಪ್ಸ್ ಏನು, ಇದು ಮೊದಲು ಡಿವೈಡ್ ಮಾಡುತ್ತೆ. ನೆಕ್ಸ್ಟು ಕಾನ್ಕ್ವೇರ್ ಅಂದರೆ ಸಾರ್ಟಿಂಗ್ ದಿ ಈಚ್ ಹಾಫ್ ರಿಕರ್ಸಿವ್ಲಿ ಆ್ಯಂಡ್ ಕಂಬೈನ್ ಮಾಡುತ್ತೆ. ಮರ್ಜಿಂಗ್ ದಿ ಟು ಸ್ಮಾಲರ್ ಸಾರ್ಟೆಡ್ ಅರೇ ಇಂಟು ಸಿಂಗಲ್ ಸಾರ್ಟೆಡ್ ಆಗಿ ಮಾಡುತ್ತೆ. ಎಕ್ಸಾಂಪಲ್ ನೋಡ್ಕೊಂಬರೋಣ. ಇದು ಎಕ್ಸಾಂಪಲ್ ತೊಗೊಳ್ಳೋಣ. ಈ ಅರೇನ ಹೆಂಗೆ ಮಾಡ್ತೀಯಾ, n = ಎಷ್ಟಿದೆ, 8 ಇದೆ. 2 ಈಕ್ವಲ್ ಹಾಫ್ ಆಗಿ ಮೊದಲು ಡಿವೈಡ್ ಮಾಡ್ತೀಯ. 2 ಈಕ್ವಲ್ ಹಾಫ್ ಆಗಿ ಮಾಡಿದಾಗ 8 12 15 9 ಒಂದು ಕಡೆ ಬಂತು. ನೆಕ್ಸ್ಟು 7 10 17 11 ಒಂದು ಕಡೆ ಬಂತು. ಮತ್ತು 4ಅಲ್ಲಿ ಬೈ 2 ಆಗಿ ಮಾಡಿದ್ವಿ. ಮತ್ತು 2ನಲ್ಲಿ 1 ಆಗಿ ಮಾಡಿದ್ವಿ. ಇವಾಗ ನೆಕ್ಸ್ಟು ನೋಡ್ತೀಯ, ಕಂಪೇರ್ ಮಾಡ್ತೀಯ. 8 ಮತ್ತು 12ಅಲ್ಲಿ ಯಾವುದು ಕಡಿಮೆ, 8 ಕಡಿಮೆ. ಸೊ ಅದಕ್ಕೆ 8ನ ಮೊದಲು ಬರೆದೆ, ಆಮೇಲೆ 12 ಬರೆದೆ. ಇಲ್ಲಿ ನೋಡ್ತೀಯ 15 ಮತ್ತು 9ಅಲ್ಲಿ ಯಾವ್ದು ಕಡಿಮೆ, 9 ಬರೆದೆ, ಆಮೇಲೆ 15 ಬರೆದೆ. ಓಕೆನಾ. ಮತ್ತು 7 ಮತ್ತು 10ಅಲ್ಲಿ ಯಾವ್ದು ಕಡಿಮೆ, 7, ಆಮೇಲೆ 10. ಮತ್ತು 17 ಮತ್ತು 11ಅಲ್ಲಿ 11 ಫಸ್ಟು, ಆಮೇಲೆ 17. ನೆಕ್ಸ್ಟು ಎಲ್ಲ ಒಟ್ಟಿಗೆ ಕಂಬೈನ್ ಮಾಡುವಾಗ ಇಲ್ಲಿ ಇದಕ್ಕೂ ಕಂಪೇರ್ ಮಾಡ್ತೀಯ. 8 ಫಸ್ಟ್, ನೆಕ್ಸ್ಟು ಇದರಲ್ಲಿ ನೋಡ್ತೀಯ 9 ಇದೆ, 9 ಬರೀತೀರಾ. ಮತ್ತು 12 ಇದೆ, 12 15. ಇದು ಗೊತ್ತಾಗ್ತಿದೆಯಾ ನಿಮಗೆ? ಇದು ಏನಿಲ್ಲ, ಒಂದು ಇನ್ಕ್ರೀಸಿಂಗ್ ಆರ್ಡರಲ್ಲಿ ಬರಬೇಕು ಕಣ್ರೋ. ಅಷ್ಟು ಬರೋ ನೀವು ತಲೆ ಕೆಡಿಸ್ಕೊಬೇಡ್ರಿ. ಇವಾಗ ಎಕ್ಸಾಮ್ ಟೈಮಲ್ಲಿ ಫುಲ್ ಈಸಿ ಮೆಥಡ್ನ ನಾವು ಹುಡ್ಕೊಂಡು ಹೋಗಬೇಕು. 7ಅಲ್ಲಿ 7 ಬರೀತೀರಾ, ಮತ್ತು 10 11 17 ಎರಡನ್ನೂ ಕೂಡಿಸಿ ಬರೆಯುವಾಗ ಇದು ಇನ್ಕ್ರೀಸಿಂಗ್ ಆರ್ಡರಲ್ಲಿ ಇರೋ ಥರ ಬರೆಯೋದು ಮರ್ಜ್ ಸಾರ್ಟ್ ಅಂತ ಅಂದರೆ. ಓಕೆನಾ. ಮರ್ಜ್ ಸಾರ್ಟ್ ಹೆಂಗೆ ವರ್ಕ್ ಆಗುತ್ತಪ್ಪ ಅಂತ ಅಂದರೆ, ಇವಾಗ ಕೊಟ್ಟಿರೋದನ್ನು ಎರಡು ಈಗ ಒಂದು ಅರೇ ಐತೆ ಅಂದ್ಕೊಳ್ರಿ. ಇದು ಈ ಅರೇ ಏನಾಗುತ್ತೆ ಅಂತಂದರೆ, ಇದು ಬಿ ಅರೇ ಮತ್ತು ಸಿ ಅರೇ ಆಗಿ ಎರಡು ಹಾಫ್ ಆಗಿ ಸಪ್ರೇಟ್ ಆಗುತ್ತೆ. ಇದನ್ನೇ ಇಲ್ಲಿ ಬರ್ದಿರೋದು. ಒಂದು ಅರೇ ಕೊಟ್ಟಿದ್ದಾರೆ, ಇನ್ಪುಟ್ಟಾಗಿ ಅರೇ ಕೊಟ್ಟಿದ್ದಾರೆ, ಔಟ್ಪುಟ್ ನಾವು ಸಾರ್ಟೆಡ್ ಅರೇ, ನಾವು ನಾನ್ ಡಿಕ್ರೀಸಿಂಗ್ ಅರೇನ ನಾವು ಕೊಡಬೇಕು. ಇದು ಏನು, ಇಫ್ n > 1 ಇದ್ದಾಗ ಅಷ್ಟೇ. ಈ n ಏನಾದರೂ ಒಂದೇ ಒಂದಾಗಿದ್ದರೆ ನಾವು ಅದಕ್ಕೆ ಮರ್ಜ್ ಸಾರ್ಟ್ ಮಾಡೋಕ್ಕಾಗಲ್ಲ. ಕಾಪಿ ಮಾಡಬೇಕು. ಒಂದು ಅರೇ ಐತೆ, n/2 - 1 ಐತೆ ಅಂದರೆ ಬಿಗೆ ಅರ್ಧ ಕೊಡು, ಮತ್ತು ಕಾಪಿದಿ ಇನ್ನು ಹಾಫ್ ಆಫ್ ದಿ ಅರೇ ಏನಿತ್ತಲ್ಲ ಅದನ್ನು ಸಿ ಕೊಡಬೇಕು. ಇವಾಗ ಒಂದು ಅರೇ ಇತ್ತು, ಆ ಅರೇನ ಬಿ ಮತ್ತು ಸಿ ಆಗಿ ಮಾಡಿದ್ದೀನಿ. ಈಗ ಎನಲ್ಲಿ ಅರ್ಧ ಬಿನಲ್ಲಿದೆ ಮತ್ತು ಇನ್ನರ್ಧ ಸಿನಲ್ಲೈತೆ. ಅದನ್ನೇ ಮಾಡಬೇಕು, ಮರ್ಜ್ ಸಾರ್ಟ್ ಅಪ್ಲೈ ಮಾಡಬೇಕು ಬಿ ಅರೇಗೆ ಮತ್ತು ಸಿ ಅರೇಗೆ. ಆಮೇಲೆ ಮರ್ಜ್ ಮಾಡಬೇಕು, ಬಿ ಮತ್ತು ಸಿನ ಎಗೆ ಮರ್ಜ್ ಮಾಡಿದ್ರೆ ಇದು ಫಸ್ಟ್ ಪಾರ್ಟ್ ಆಫ್ ದಿ ಅಲ್ಗರಿಥಮ್. ನೆಕ್ಸ್ಟ್ ಪಾರ್ಟ್ ಆಫ್ ದಿ ಅಲ್ಗರಿಥಮ್ ಏನು ಹೇಳುತ್ತೆ, ನೆಕ್ಸ್ಟ್ ಪಾರ್ಟ್ ಆಫ್ ದಿ ಅಲ್ಗರಿಥಮಲ್ಲಿ ಏನೇನಿದೆ, ಬಿ ಅರೇ ಐತೆ ಮತ್ತು ಸಿ ಅರೇ ಐತೆ. ಈ ಎರಡು ಅರೇನ ನಾವು ಕೂಡಿಸಿ ಎ ಅರೇಗೆ ಬರಿತೀವಿ. ಇದೇ ನಾವು ನೆಕ್ಸ್ಟ್ ಪಾರ್ಟ್ ಆಫ್ ದಿ ಅಲ್ಗರಿಥಮ್. ಮರ್ಜ್ 2 ಸಾರ್ಟೆಡ್ ಅರೇ ಇಂಟು 1 ಸಾರ್ಟೆಡ್ ಅರೇ. ಇನ್ಪುಟ್ಟು ಅರೇ ಬಿ ಆಫ್ 0 p - 1 ಅಂತ ತೊಗೊಂಡಿದ್ದೀವಿ. ಆಮೇಲೆ ಸಿ 0 ಆಫ್ q - 1 ಅಂತ ತೊಗೊಂಡು ಬೋ ಸಾರ್ಟೆಡ್. ಔಟ್ಪುಟ್ ಏನು ಬರುತ್ತೆ, ಇದು ಒಂದು ಅರೇಗೆ ಎರಡೂ ಕೂಡ ಕಂಬೈನ್ ಆಗಿ ಬರುತ್ತೆ, ಬಿ ಆ್ಯಂಡ್ ಸಿ. ಓಕೆನಾ. ಮೊದಲು ಐ ಜೆ ಕೆನ ನಾವು ಮೊದಲು ಬರ್ಕೋಬೇಕು. ಐ ಎಲಿಮೆಂಟು, ಇದು ಫಸ್ಟ್ ಎಲಿಮೆಂಟ್ ಏನಿರುತ್ತಲ್ಲ ಅದನ್ನು ಐ ಅಂತ ತೊಗೊತೀವಿ. ಜೆ ಐ ಎಲ್ಲಿದೆ ಅಂತ ಬರ್ಕೊಳೋದು. ಈ ಪಿ ಅಂತ ಅಂದ್ರೇನು ಅಂತಂದರೆ,
ಇದು ಎಷ್ಟು ನಂಬರ್ಸ್ ಇದೆ ಸಬ್ ಅರೇನಲ್ಲಿ 1 2 3 4. ಇದರಲ್ಲಿ ಪಿ ಹಂಗಾದರೆ ಎಷ್ಟು ಹಂಗಾದರೆ 4 ಆಗಿದೆ. ಇದರಲ್ಲಿ ಪಿ ಎಷ್ಟು 1 2 3 4. ಕ್ಯೂ ಇದು ಕ್ಯೂ ಅಂತ ತೊಗೋಬೇಕು, ಏಕೆಂದರೆ ಇವರು ಕ್ಯೂ ಅಂತ ತೊಗೊಂಡಿದ್ದಾರೆ. ಇಲ್ಲಿ 4. ಓಕೆನಾ. ಇದನ್ನು ಕಂಪೇರ್ ಮಾಡ್ಕೊಂಡು ಇವಾಗ ನೆಕ್ಸ್ಟು ಇವಾಗ ಬಿ ಆಫ್ ಐ ಅಂತ ಅಂದರೆ ಮೊದಲನೇದು ಏನಿದೆಯಲ್ಲ ಮೊದಲನೇ ಅರೇನಲ್ಲಿ ಗಿಂತ ಇದೇನಾದರೂ ದೊಡ್ಡದಿತ್ತು ಅಂತ ಅಂದರೆ ಈಗ ಇಲ್ಲಿ ಫೈನಲ್ ಅರೇಗೆ ಬರೀಬೇಕಾ ಇದನ್ನು ಬರೀಬೇಕು, ಬಿನಲ್ಲಿರೋ ಎಲಿಮೆಂಟ್ನ ಬರೀಬೇಕಾಗುತ್ತೆ. ಆವಾಗ ಐ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ. ಅಕಸ್ಮಾತ್ ಏನಾದರೂ ನಾವು ಬರೆಯುವಾಗ ಕಂಪೇರ್ ಮಾಡುವಾಗ ನಮ್ಮದೇನಾದರೂ ಇದೇ ಏನಾದರೂ ಚಿಕ್ಕದಿತ್ತು ಅಂತಂದರೆ ನಾವು ಇಲ್ಲಿ ಎಲ್ಸ್ ಪಾರ್ಟಿಗೆ ಬಂದು ಎ ಅರೇಗೆ ನಾವು ಸಿ ಅರೇನಲ್ಲಿರೋ ಎಲಿಮೆಂಟ್ನ ಬರೀಬೇಕಾಗುತ್ತೆ. ಆವಾಗ ಜೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇಷ್ಟೇ ಕಂಡ್ರೋ ಸಿಂಪಲ್ಲು. ಇಲ್ಲಿ ನೋಡಿಬಿಟ್ರೆ ನಾನು ಇನ್ನೊಂದು ಸತಿ ಇದನ್ನ ಹೇಳ್ಕೊಡ್ತೀನಿ. ಇದನ್ನು ನೀವೇನಂತ ಅಂದ್ಕೊಂಡಿದ್ದೀರಪ್ಪ, ಇವಾಗ ಇದು ಐ ಅಂತ ಅಂದ್ಕೊಳ್ರಿ, ಇದು ಜೆ ಅಂತ ಅಲ್ವಾ. ಇವಾಗ ಏನಂತ ಹೇಳಿದ್ದಾರೆ ಅವರು ಅಂತಂದರೆ ಇದು ಬಿ ಅಲ್ವಾ, ಬಿ ಆಫ್ ಐ ಇದು 8. ಇವಾಗ ನಾವು ಒಂದು ದೊಡ್ಡ ಅರೇಗೆ ಬರೀತಿದ್ದೀವಲ್ವ, 8 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 7. ಇದು ಟ್ರೂನಾ? ಟ್ರೂ ಆಗಿಲ್ಲ, ಫಾಲ್ಸು. ಸೊ ಅದಕ್ಕೆ ಇವಾಗ ಎಲ್ಸ್ ಪಾರ್ಟಿಗೆ ಹೋಗುತ್ತೆ. ಎಲ್ಸ್ ಪಾರ್ಟಲ್ಲಿ ಹೋದಾಗ ಏನಾಗುತ್ತೆ, ಎಲ್ಸ್ ಪಾರ್ಟಲ್ಲಿ ಸಿನ ನಾವು ಫಸ್ಟ್ ಬರಿ ಅಂತ ಹೇಳಿದ್ದಾರೆ. ಸಿ ಫಸ್ಟ್ ಬರೆದಾದ್ಮೇಲೆ ಇದನ್ನು ಜೆ ಅಂತ ಕನ್ಸಿಡರ್ ಮಾಡಿದ್ವಲ್ಲ, ಜೆ ಇದ್ದಿದ್ದು 7 ಬಿಟ್ಟು ನೆಕ್ಸ್ಟ್ ಎಲಿಮೆಂಟಿಗೆ ಹೋಗಿ ಜೆ ಪ್ಲಸ್ 1 ಅಂತ ಅಂದರೆ 10th ಎಲಿಮೆಂಟಿಗೆ ಹೋಗುತ್ತೆ. ಬಟ್ ಕಂಪೇರ್ ಮಾಡಬೇಕಾದ್ರೆ ಈಗ ಎ ಆಫ್ ಐ ವಿತ್ ಸಿ ಆಫ್ ಜೆ ಪ್ಲಸ್ 1 ಜೊತೆನೇ ಕಂಪೇರ್ ಮಾಡಬೇಕು. 8 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 10 ಈ ಥರ ಕಂಪೇರ್ ಮಾಡಬೇಕು. ಇವಾಗ ಕಂಪೇರ್ ಮಾಡಿದಾಗ ಈಗ ಯಾವುದು ಇದು ಟ್ರೂ ಇದೆ, ಆವಾಗ ನೆಕ್ಸ್ಟು ಎಲಿಮೆಂಟ್ನ ಎಲ್ಲಿ ಬರೀತೀಯಾ, ಇಲ್ಲಿಗೆ ಬರೀತೀಯಾ, ಅರೆಗೆ 8 ಬರೀತೀಯಾ. ಓಕೆನಾ. ಈ ಥರ ಕಂಪೇರ್ ಮಾಡಿ ಬರೆಯೋದನ್ನೇ ಇದು ಆಲ್ಗರಿಥಮ್ ಥರ ಬರೀತಿದ್ದಾರೆ ಕಂಡ್ರು. ಲಾಸ್ಟಲ್ಲಿ ಈಗ ಇಫ್ ಐ ಈಸ್ ಈಕ್ವಲ್ ಟು ಪಿ, ಇವಾಗ 4 ಈಸ್ ಈಕ್ವಲ್ ಟು 4 ಅಂತ ಬಂತು ಅಂದ್ಕೊಳ್ರಿ. ಆವಾಗ ಈಗ ಪಿ ಅರೇನಲ್ಲಿ ಏನಾದರೂ ಎಲಿಮೆಂಟ್ಸ್ ಇದ್ದರೆ ಬರೀತೀರಾ. ಅಕಸ್ಮಾತ್ ಅದ್ರಲ್ಲಾದ್ರೂ ಎಲಿಮೆಂಟ್ಸ್ ಇಲ್ಲ ಅಂತ ಅಂದರೆ ಕ್ಯೂ ಅರೇಗೆ ಇನ್ನೊಂದು ಅರೇನಲ್ಲಿ ಏನಿರುತ್ತಲ್ಲ ಆ ಎಲಿಮೆಂಟ್ಸ್ನ ಬರೀತೀರಾ. ಇಷ್ಟೇ ಅರ್ಥ. ಟೈಮ್ ಕಾಂಪ್ಲೆಕ್ಸಿಟಿ ಆಫ್ ದಿ ಮರ್ಜ್ ಸಾರ್ಟ್. ಟೈಮ್ ಕಾಂಪ್ಲೆಕ್ಸಿಟಿ ಆಫ್ ದಿ ಮರ್ಜ್ ಸಾರ್ಟ್ ನೋಡಿ. ಬೇಸಿಕ್ ಆಪರೇಷನ್ ಏನಿದೆ, ಇಲ್ಲಿ ಕಂಪ್ಯಾರಿಸನ್ ಇದೆ. ಇನ್ಪುಟ್ ಸೈಜು n ಇದೆ. ದಿ ರಿಕರ್ಸಿವ್ ರಿಲೇಷನ್ನು 2c ಇಂಟು n/2 ಪ್ಲಸ್ ಸಿ ಮರ್ಜ್ ಫಾರ್ n ಈಸ್ ಗ್ರೇಟರ್ ದ್ಯಾನ್ 1. ಫಾರ್ n ಈಸ್ ಈಕ್ವಲ್ ಟು 1 ದೆನ್ ಸಿ ಆಫ್ n ಈಸ್ ಈಕ್ವಲ್ ಟು 0. ದಿ ವರ್ಸ್ಟ್ ಕೇಸ್ ಏನು, ಸಿ ಆಫ್ ಮರ್ಜ್ n ಈಸ್ ಈಕ್ವಲ್ ಟು n-1 ಆ್ಯಂಡ್ ರಿಕರ್ಸಿವ್ ರಿಲೇಷನ್ ಏನು ಬರಿತೀವಿ. ಇಷ್ಟೇ ಕಂಡ್ರು. ಈಗ ಇದಕ್ಕೇನಾದರೂ ಟೈಮ್ ಕಾಂಪ್ಲೆಕ್ಸಿಟಿ ಡಿರೈವೇಷನ್ ಅಂತ ಒಂದು ಕೇಳ್ತಾರೆ, ಅದೊಂದು ನೋಡ್ಬಿಡೋಣ. ಟೈಮ್ ಕಾಂಪ್ಲೆಕ್ಸಿಟಿ ಡಿರೈವೇಷನ್ನು ಕ್ವಿಕ್ ಸಾರ್ಟಿಗೆ ಮತ್ತು ಮರ್ಜ್ ಸಾರ್ಟಿಗೂ ಎರಡೂ ಸೇಮೇ ಇದೆ. ಯಾವ್ದು ಕೇಳಿದ್ರು ಇದನ್ನೇ ಬರೀರಿ. ಯೂಸಿಂಗ್ ದಿ ಮಾಸ್ಟರ್ಸ್ ಥಿಯರಮ್ ಅಂತ ಅವರು ಇದು ವರ್ಡ್ ಯೂಸ್ ಮಾಡ್ತಾರೆ. ಆವಾಗ ಇದನ್ನು ಬರೀಬೇಕಾಗುತ್ತೆ. ಬರೀ ಅವರು ಬೆಸ್ಟ್ ಕೇಸು, ಆ್ಯಾವ್ರೇಜ್ ಕೇಸು ಆ ಥರ ಕೇಳಿದ್ರೆ ಅಷ್ಟು ಸಿ ಆಫ್ ಎನ್ನು ಆ ಥರ ಬರೆದ್ರೆ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಅವ್ರು ಡಿರೈವ್ ಮಾಡಿ ಅಂತ ಕೇಳಿದಾಗ ನೀವು ಇದನ್ನು ಮಾಡಲೇಬೇಕಾಗುತ್ತೆ. ಮೊದಲು ಟಿ ಆಫ್ n ಈಸ್ ಈಕ್ವಲ್ ಟು 2 ಟಿ ಆಫ್ n/2 ಪ್ಲಸ್ ಎನ್ನು, ಟಿ ಆಫ್ 1 ಈಸ್ ಈಕ್ವಲ್ ಟು 2 ಅಂತ ತೊಗೊಂಡಿದ್ದಾರೆ. ಏನಾದ್ರು n ಈಸ್ ಈಕ್ವಲ್ ಟು 1 ಅಂತ ಅಂದರೆ 2 ಬರುತ್ತಂತೆ. ಸೊಲ್ಯೂಷನ್ನು ಟಿ ಆಫ್ n ಈಸ್ ಈಕ್ವಲ್ ಟು 2 ಟಿ ಆಫ್ n/2 ಪ್ಲಸ್ ಎನ್ನು. ಇವಾಗ ಟಿ n/2 ಪ್ಲೇಸಲ್ಲಿ ಏನು ಹಾಕ್ಬೋದು ಅಂತಂದರೆ ಮತ್ತೆ ಇದು ಓಲ್ನ ನಾವು ಈ ಪ್ಲೇಸಲ್ಲಿ ಹಾಕ್ಬೋದು. ಇದನ್ನು 2 ಅಲ್ಲೇ ಬಿಡ್ತೀರಾ. ಮತ್ತು ಟಿ n/2 ಪ್ಲೇಸಲ್ಲಿ ಫುಲ್ ಓಲ್ನ ಹಾಕಿದ್ದಾರೆ ನೋಡಿ. 2 ಟಿ n/2 ಇಂಟು n/2 ಏನಾಯಿತು, n/4 ಆಯಿತು. ಪ್ಲಸ್ n/2 ಇದನ್ನೇ ಇದ್ರೊಳಗೆ ಏನಿರುತ್ತೋ ಅದು ಬರುತ್ತೆ. ಆಯಿತಾ. ಪ್ಲಸ್ n ಎಲ್ಲಿತ್ತೋ ಅದೇ ಬರೆದ್ರು. ಇವಾಗ ಮಲ್ಟಿಪ್ಲೈ ಮಾಡು. 2 ಇಂಟು 2 4 ಆಯಿತಾ. ಅದಾದಮೇಲೆ 2t ಇಂಟು ಆಮೇಲೆ n/4 ಪ್ಲಸ್ 2 ಇಂಟು 2 ಗೆಟ್ ಕ್ಯಾನ್ಸಲು, n ಉಳ್ಕಂತು, ಇಲ್ಲೊಂದೆರಡು ಪ್ಲಸ್ 2n ಆಯಿತು. ನೆಕ್ಸ್ಟ್ ಏನು, ಇವಾಗ ಈ ಮತ್ತು ಟಿ ಈ ಜಾಗದಲ್ಲಿ ಮತ್ತೆ ಅದನ್ನೇ ಸಬ್ಸ್ಟಿಟ್ಯೂಟ್ ಮಾಡ್ತಾರೆ. ಇಲ್ಲೇನು ಬರುತ್ತೆ, 2t
ಇಲ್ಲಿ 2t(n/8 + n/4 + 2n ಆಗುತ್ತೆ. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಈ ಸೊಲ್ಯೂಷನ್ ಬರುತ್ತೆ 8t × n/8 + 3n. ಹಿಂಗೆ ಮಾಡ್ಕೊಂಡು ಹೋದರೆ ಇದನ್ನು 2 4 ಇದ್ದಿದ್ದು 8 ಆಗುತ್ತೆ, 8 ಇದ್ದಿದ್ದು ನೆಕ್ಸ್ಟ್ ಹಂಗೆ ಆಗ್ತಾ ಹೋಗುತ್ತೆ. ಅದನ್ನು 2 ಪವರ್ಸಲ್ಲಿ ಬರೀಬೋದು. 2 ಪವರ್ಸಲ್ಲಿ ಬರೆಯೋದನ್ನ ನಾವು ಏನಂತ ಬರೀತಿದ್ದೀವಿ, ಪವರ್ಗೆ ಐ ಅಂತ ತೊಗೊಂಡಿದ್ದೀವಿ. ಇಲ್ಲೂ ಕೂಡ 2 ಪವರಲ್ಲಿ ಬರೀಬೋದಿತ್ತು, ಸೊ ಅದಕ್ಕೆ ಇಲ್ಲಿ ಐ ಆಗೈತೆ. ಓಕೆನಾ. ಇಲ್ಲೂ 2 × ಈ 2 ಏನಿತ್ತಲ್ಲ ಅಲ್ಲಿಗೆ ಐ ಹಾಕ್ಕೊಂಡಿದ್ದೀವಿ ನಾವೀಗ. ಐ ಹೆಂಗಿರಬೇಕು ಅಂದರೆ 1ಗಿಂತ ಗ್ರೇಟರ್ ಆಗಿರಬೇಕು, log 2n ಕಡಿಮೆ ಇರಬೇಕು. ದಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಐ ಏನು ಇದೆ, log 2n. ಓಕೆನಾ. ಇವಾಗ ಐ ಪ್ಲೇಸಲ್ಲಿ ನಾವು ಏನು ಸಬ್ಸ್ಟಿಟ್ಯೂಟ್ ಮಾಡೋಣ, log 2n ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದಿ ಐನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮ್ಗೆ ಏನು ಬರುತ್ತೆ, θn log 2n ನಮಗೆ ಬರುತ್ತೆ. ಆಮೇಲೆ ಯೂಸಿಂಗ್ ದಿ ಮಾಸ್ಟರ್ಸ್ ಥಿಯರಮ್ ಮಾಡಿದಾಗ a = 2, b = 2, f of n = n = θ(n). ಇಟ್ ಟೆನ್ಸ್ ಟು d = 1. ಆವಾಗ ನಮ್ಗೆ ಏನು ಬಂತು ಅಂತಂದರೆ T(n) = θ × nd log 2n. T(n) = θ × log 2n ಇದು ಬಂತು. ನೆಕ್ಸ್ಟ್ ಯಾವುದು, ಸ್ಟ್ರೆಸೆನ್ಸ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿರೈವ್ ಇಟ್ಸ್ ಟೈಮ್ ಕಾಂಪ್ಲೆಕ್ಸಿಟಿ ಅಂತ ಕೇಳ್ತಾರೆ. ಸ್ಟ್ರೆಸೆನ್ಸ್ ಮ್ಯಾಟ್ರಿಕ್ಸ್ ಅಂತ ಅಂದರೆ ಏನು, ಇದು ಒಂದು ಡಿವೈಡ್ ಆ್ಯಂಡ್ ಕಾನ್ಕ್ವೇರ್ ಅಪ್ರೋಚ್ ಆಗಿದೆ. ಪಬ್ಲಿಷ್ಡ್ ಬೈ ದಿ ವಿ ಸ್ಟ್ರೆಸನ್ಸ್ ಇನ್ 1969 ವಿ ಸ್ಟ್ರೆಸನ್ಸ್ ಅನ್ನೋರು ಇದನ್ನು ಪಬ್ಲಿಷ್ ಮಾಡಿದರು. Algorithm will reduce the number of one-digit multiplication in multiplying two integer. one digit multiplication ಇದು ರೆಡ್ಯೂಸ್ ಮಾಡುತ್ತೆ. ಫೈಂಡ್ ದಿ ಪ್ರಾಡಕ್ಟ್ ಆಫ್ 2x2 ಮ್ಯಾಟ್ರಿಕ್ಸ್ ಇರುತ್ತಲ್ಲ A and B with just 7 multiplication as opposite to the 8 required by the brute force ಆಲ್ಗರಿಥಮ್. ಬ್ರೂಟ್ ಫೋರ್ಸ್ ಆಲ್ಗರಿಥಮಲ್ಲಿ 8 ಮಲ್ಟಿಪ್ಲಿಕೇಶನ್ಸ್ ಬರುತ್ತೆ. ಅದೇ ನಾವು ಸ್ಟ್ರೆಸೆನ್ಸ್ ಮಲ್ಟಿಪ್ಲಿಕೇಶನ್ನ ನಾವು ಯೂಸ್ ಮಾಡಿದ್ರೆ 2x2 ಮಲ್ಟಿಪ್ಲಿಕೇಶನ್ಗೆ ನಮಗೆ 7 ಅಷ್ಟೇ ಮಲ್ಟಿಪ್ಲಿಕೇಶನ್ ಬರೋದು. ಸ್ಟ್ರೆಸೆನ್ಸ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನಲ್ಲಿ ಏನಾಗುತ್ತೆ, ಹೆಂಗೆ ಮಾಡೋದು ಅಂತ ಅಂದರೆ, ಟು ಮಲ್ಟಿಪ್ಲೈ ದಿ 2x2 ಮ್ಯಾಟ್ರಿಕ್ಸ್ ಸ್ಟ್ರೆಸೆನ್ಸ್ ಆಲ್ಗರಿಥಮ್ ಮೇಕ್ಸ್ ಏನು ಮಾಡುತ್ತೆ, 7 ಮಲ್ಟಿಪ್ಲಿಕೇಶನ್ಸ್ ಇರುತ್ತೆ ಮತ್ತು 18 ಅಡಿಷನ್ಸ್ ಆ್ಯಂಡ್ ಸಬ್ಸ್ಟ್ರಾಕ್ಷನ್ಸ್ ಕೂಡ ಇದರಲ್ಲಿ ಇರುತ್ತೆ. ಬ್ರೂಟ್ ಫೋರ್ಸಲ್ಲಿ ಹಂಗಲ್ಲ, 8 ಮಲ್ಟಿಪ್ಲಿಕೇಶನ್ಸ್ ಇರುತ್ತೆ, 4 ಅಡಿಷನ್ಸ್ ಇರುತ್ತೆ. ಇವಾಗ 2x2 ಬಂದ್ರೇನೋ ನೀವು ಮಾಡ್ಬೋದು. ಅದೇ ನಾವು 4x4 8x8 ಬಂತು ಅಂದರೆ ಏನು ಮಾಡೋದು, ಅದನ್ನು n/2 ಆಗಿ ಡಿವೈಡ್ ಮಾಡಿಕೊಂಡು 2x2 ಬರೋ ಥರ ಮಾಡಿಕೊಂಡು 2x2ನೇ ಮಾಡಿ ನೆಕ್ಸ್ಟು 8x8ಅಲ್ಲಿ ನಾವು ಆನ್ಸರ್ ಬರೆದ್ರೆ ಆಯಿತು. ಹೆಂಗೆ ಇದು ರಿಸಲ್ಟೆಂಟು C11 C12 C21 C23 ಇದೆಯಲ್ಲ, ಇದು ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ ಅಂದ್ಕೊಳ್ಳಿ. ಇದು ಇವೆರಡು ಮ್ಯಾಟ್ರಿಕ್ಸಿಗೆ ಇದು ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್. ಹೆಂಗೆ ಇದನ್ನು ಕಂಡುಹಿಡಿಯೋದು ಅಂತ ಅಂದರೆ, C11 ಕಂಡುಹಿಡಿಬೇಕು ಅಂದರೆ ಫಾರ್ಮುಲಾ ಏನು, m1 + m4 - m5 m7. ದಿಸ್ ಇಸ್ ದಿ ಫಾರ್ಮುಲಾ. ಆ್ಯಂಡ್ C12 ಕಂಡುಹಿಡಬೇಕು ಅಂದರೆ m3 + m5. ಆಮೇಲೆ C21 ಕಂಡುಹಿಡಬೇಕಂದ್ರೆ m2 + m4. C22 ಕಂಡುಹಿಡಬೇಕು ಅಂದರೆ m1 m3 m2 - m2 + m6. ಓಕೆ, ಈ ಫಾರ್ಮುಲಾನ ಬರೆದ್ಬಿಟ್ವಿ. ಟು ಫೈಂಡ್ ಔಟ್ m1 m2 m3 m4 ಅಂತ ಅಂದರೆ, m1 ಫೈಂಡ್ ಔಟ್ ಮಾಡೋದು ಹೆಂಗಪ್ಪ ಅಂತಂದರೆ, ಇವಾಗೇನು ಇದರಲ್ಲಿರುತ್ತಲ್ಲ ಡಯಾಗ್ನಲ್ ಎಲಿಮೆಂಟ್ನ ಮಲ್ಟಿಪ್ಲೈ ಮಾಡಬೇಕು. ಮೊದಲನೇದು m1 ಫೈಂಡ್ ಔಟ್ ಮಾಡೋದು ಹೆಂಗೆ ಅಂದರೆ a11 + a22 × b11 + b22. m2 ಹೆಂಗೆ ಕಂಡುಹಿಡಿತೀಯಪ್ಪ, a21 + a22 × b11. m3 ಹೆಂಗೆ ಕಂಡುಹಿಡಿತೀರಾ, a11 × b12 - b22. m4 ಹೆಂಗೆ, ಇದಕ್ಕೆ ಹಿಂಗೆ 7 ಫಾರ್ಮುಲಾಸ್ ಇದ್ದಾವೆ. ಈ 7 ಫಾರ್ಮುಲಾಸ್ನ ನೀವು ನೋಡ್ಕೊಂಡು ಹೋದರೆ ಇಷ್ಟು ಬರೆದ್ಬಿಟ್ಟು ನಿಮಗೆ ಸ್ಟ್ರೆಸೆನ್ಸ್ ಮ್ಯಾಟ್ರಿಕ್ಸಿಗೆ ಇಷ್ಟು ಬರೆದು, ಇದಕ್ಕೆ ನೀವೇ ಒಂದು ಯಾವುದಾದ್ರೂ 2 ಮ್ಯಾಟ್ರಿಕ್ಸ್ ನಂಬರ್ ಮ್ಯಾಟ್ರಿಕ್ಸ್ ತೊಗೊಂಡ್ಬಿಟ್ಟು ಇದನ್ನು ಫಾರ್ಮುಲಾಸ್ ಯೂಸ್ ಮಾಡಿಕೊಂಡು ಅದಕ್ಕೆ ನೀವು ಅಪ್ಲೈ ಮಾಡಿ ಬಂದರೆ ನಿಮಗೆ ಇನ್ನೂ ಗುಡ್ ಇಂಪ್ರೆಷನ್ ಬರುತ್ತೆ ಅನಿಸುತ್ತೆ ಕಣ್ರೋ. ನೀಟಾಗಿ ಬರೆಯೋಕ್ಕೆ ಟ್ರೈ ಮಾಡಿ. ಆದರೆ ಟೈಮ್ ಇದ್ದರೆ ಬರೀರಿ, ತುಂಬ ಟೈಮ್ ಸಾಕಾಗಲ್ಲ, ಯಾಕೆಂದರೆ ಪ್ರಾಬ್ಲಮೆಟಿಕ್ ಇದೆ ಇದರಲ್ಲಿ. ನೀವು ಟ್ರೈ ಮಾಡಿ. ಆದರೆ ಇದು 7 ಪ್ರಾಡಕ್ಟ್ಸ್ ಅನ್ನೋದು ಒಂದನ್ನು ತಲೆಯಲ್ಲಿ ಇಟ್ಕೊಂಡು ಹೈಲೈಟ್ ಮಾಡಿ ಬರೆಯೋಕ್ಕೆ ಟ್ರೈ ಮಾಡಪ್ಪ.
ಇದ್ರದ್ದು ಡಿರೈವೇಷನ್ ಏನು ಅಂತ ಅಂದರೆ ಸೇಮು ಮಾಸ್ಟರ್ಸ್ ಥಿಯರಮ್ ಅಂದ ತಕ್ಷಣವೇ 70n/2 + cn² ಅಂತ ಇದನ್ನು ಬರ್ಕೊಂಡ್ಬಿಟ್ರೆ, ಆಮೇಲೆ ಇದು ಜನರಲ್ ಫಾರ್ಮುಲಾ ಬರ್ಕೊಂಡ್ರೆ, ಅದಾದಮೇಲೆ a = 7 ಯಾಕೆ ಅಂದರೆ ಮಲ್ಟಿಪ್ಲಿಕೇಶನ್ಸ್ ಇದೆ, b = 2 ಅಂತ ತೊಗೊಂಡ್ರೆ ಇದನ್ನು ಕಂಪ್ಯೂಟ್ ಮಾಡಿದ್ರೆ ನಮಗೆ ಲಾಸ್ಟಲ್ಲಿ ಏನು ಬರುತ್ತಂತೆ ಅಂತ ಅಂದರೆ ಫೈನಲ್ ಆನ್ಸರು θ × 10⁸ ಅಂತ ಇದ್ರದ್ದು ಟೈಮ್ ಕಾಂಪ್ಲೆಕ್ಸಿಟಿ ಬರುತ್ತೆ. ಅವ್ರು ಕೇಳಿದ್ರೆ ಇದನ್ನು ಬರೀಲೇಬೇಕು. ನೆಕ್ಸ್ಟ್ ಇದೊಂದು ಕ್ವೆಶನ್ ಕೇಳ್ತಾರೆ ಕಣ್ರೋ, ವಾಟ್ ಈಸ್ ಡಿವೈಡ್ ಆ್ಯಂಡ್ ಕಾನ್ಕ್ವೈರ್ ಅಂತ ಕೇಳಿದಾಗ ನೀವೇನು ಬರಬೇಕು, ಇದು ಒಂದು ಬೆಸ್ಟ್ ನೋನ್ ಆಲ್ಗರಿಥಮ್ ಡಿಸೈನ್ ಟೆಕ್ನಿಕ್ ಅಂತ ಬರೆದು ಇದ್ರ ಡೆಫಿನೇಷನ್ ಏನು ಅಂತಂದರೆ ಡಿವೈಡ್ ಆ್ಯಂಡ್ ಕಾನ್ಕ್ವೈರ್ ಏನಿದೆಯಲ್ಲ, ಇದು ಒಂದು ಟಾಪ್ ಡೌನ್ ಅಪ್ರೋಚ್ ಆಗಿದೆ. ಡಿಸೈನಿಂಗ್ ದಿ ಆಲ್ಗರಿಥಮ್ಸ್ ಇನ್ ವಿಚ್ ಟೆಕ್ನಿಕ್ ಡಿವೈಡ್ಸ್ ದಿ ಗಿವನ್ ಪ್ರಾಬ್ಲಮ್ ಇಂಟು ಸ್ಮಾಲರ್ ಸಬ್ ಪ್ರಾಬ್ಲಮ್ಸ್ ಆ್ಯಂಡ್ ಫೈಂಡ್ ದಿ ಸೊಲ್ಯೂಷನ್, then combines their solution to get the solution of the original problem. It is the easiest definition. ನಿಮಗೆ ಹೆಂಗೆ ಅರ್ಥ ಆಗೈತೋ ಹಾಗೆ ಬರೀರಿ. ಡಿವೈಡ್ ಆ್ಯಂಡ್ ಕಾನ್ಕ್ವೈರ್ ಮೆಥಡಲ್ಲಿ ಯಾವ್ಯಾವ್ದು ಬರುತ್ತಪ್ಪ ಮೇಯ್ನ್ಲಿ ಅಂದರೆ ಮರ್ಜ್ ಸಾರ್ಟ್, ಕ್ವಿಕ್ ಸಾರ್ಟ್, ಬೈನರಿ ಸರ್ಚ್ ಆ್ಯಂಡ್ ಸ್ಟ್ರೆಸಸ್ ಮಲ್ಟಿಪ್ಲಿಕೇಶನ್ಸ್ ಬರುತ್ತೆ. ಸ್ಟೆಪ್ಸ್ ಹೆಂಗೆ, ಡಿವೈಡ್ ಮಾಡಬೇಕು. ಮೊದಲು ಡಿವೈಡ್, ಕಾನ್ಕ್ವೈರ್ ಆ್ಯಂಡ್ ಕಂಬೈನ್. ಗಿವನ್ ಪ್ರಾಬ್ಲಮ್ ಇಸ್ ಡಿವೈಡೆಡ್ ಇಂಟು ಸಬ್ ಪ್ರಾಬ್ಲಮ್ ಆಗಿ ಡಿವೈಡ್ ಮಾಡ್ತೀವಿ, ಸೇಮ್ ಈಕ್ವಲ್ ಸೈಜ್ ಆಗಿ. ಕಾನ್ಕ್ವೈರಲ್ಲಿ ಹಿಂಗೆ ಸಾಲ್ವ್ ದಿ ಸಬ್ ಪ್ರಾಬ್ಲಮ್ ರಿಕರ್ಸಿವ್ ಆಗಿ ಸಬ್ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಕಂಬೈನ್ ಮಾಡಬೇಕು, ನಾವೇನು ಸಾಲ್ವ್ ಮಾಡಿರ್ತೀವಲ್ಲ ಅದನ್ನು ಕಂಬೈನ್ ಮಾಡಿದ್ರೆ ಒರಿಜಿನಲ್ ಸೊಲ್ಯೂಷನ್ನು ಪ್ರಾಬ್ಲಮ್ಗೆ ಒರಿಜಿನಲ್ ಸೊಲ್ಯೂಷನ್ ಸಿಗುತ್ತೆ. ಇದೇ ಡಿವೈಡ್ ಆ್ಯಂಡ್ ಕಾನ್ಕ್ವೈರ್ದು ಸ್ಟೆಪ್ಸು. ಫ್ಲೋ ಚಾರ್ಟ್ ನೋಡೋಣ ಯಾವ ಥರ ಇದು ವರ್ಕ್ ಆಗುತ್ತೆ ಅಂತ. ರೆಪ್ರೆಸೆಂಟೇಷನ್ನು, ಪ್ರಾಬ್ಲಮ್ ಸೈಜು n ಅಂತ ಇದ್ದರೆ ಸಬ್ ಪ್ರಾಬ್ಲಮ್ಮು n/2 ಆಗಿ ಡಿವೈಡ್ ಆಗಬೇಕು. ದಿಸ್ ಇಸ್ ದಿ ರೂಲ್ಸು. ಆಮೇಲೆ ಸೊಲ್ಯೂಷನ್ ಆಫ್ ದಿ ಸಬ್ ಪ್ರಾಬ್ಲಮ್ಮನ್ನು ಸೊಲ್ಯೂಷನ್ ಆಫ್ ದಿ ಸಬ್ ಪ್ರಾಬ್ಲಮ್ ಟು ಸೊಲ್ಯೂಷನ್ ಟು ಒರಿಜಿನಲ್ ಪ್ರಾಬ್ಲಮ್ಮು ಎರಡನ್ನೂ ಕಂಬೈನ್ ಮಾಡಿದ್ರೆ ಬರುತ್ತೆ. ಇದು ರೆಪ್ರೆಸೆಂಟೇಷನ್. ಆಮೇಲೆ ಜನರಲ್ ರಿಕರ್ಸಿವ್ ಇದೇನು ಬೇಡ. ನೆಕ್ಸ್ಟು ಟಪಾಲಜಿಕಲ್ ಸಾರ್ಟಲ್ಲಿ ಬರೋಣ. ಟಪಾಲಜಿಕಲ್ ಸಾರ್ಟ್ ಅಂತ ಆಫ್ ಎ ಟ್ಯಾಗ್ ಆಫ್ G = vertices and edge is linear ordering of all its vertices such as that if G contains an edge v, u, then u appears before v in the order. ಇದರಲ್ಲಿ ಟಪಾಲಜಿಕಲ್ ಸಾರ್ಟಲ್ಲಿ 2 ಮೆಥಡ್ಸ್ ಇದೆ, DFS ಮೆಥಡ್ ಆ್ಯಂಡ್ ಸೋರ್ಸ್ ರಿಮೂವಲ್ ಮೆಥಡು. DFS ಮೆಥಡ್ ಹೆಂಗೆ ಅಂತಂದರೆ ಒಂದು ಆರ್ಬಿಟರಿನ ಸೆಲೆಕ್ಟ್ ಮಾಡ್ತೀಯಾ, ಆರ್ಬಿಟರಿನ ಸೆಲೆಕ್ಟ್ ಮಾಡಿದ್ಮೇಲೆ ಅದನ್ನು ಫಸ್ಟ್ ಟೈಮ್ ನೀನು ವಿಸಿಟ್ ಮಾಡ್ತಿದ್ದೀಯಾ ಅಂದರೆ ಅದನ್ನು ಸ್ಟಾಕಿಗೆ ಪುಷ್ ಮಾಡ್ತೀರಾ. ಸ್ಟಾಕಿಗೆ ಪುಷ್ ಆದಮೇಲೆ ಅಲ್ಲಿ ನೀನು ಅದು ಡೆಡ್ ಎಂಡಿಗೆ ಏನಾದರೂ ತಲುಪಿದ್ರೆ ಅಂದರೆ ನೆಕ್ಸ್ಟ್ ಏನು ಪಾತ್ ಇಲ್ಲ ಅದರಿಂದ ಅಂತ ಅಂದರೆ ರಿಮೂವ್ ಮಾಡಬೇಕು. ದೆನ್ ರಿಪೀಟ್ ದಿ 2 and 3 ಆಲ್ ದಿ ಸ್ಟೆಪ್ನ ರಿಪೀಟ್ ಮಾಡ್ಕೊಂಡು ನಾವು ಗ್ರಾಫ್ನ ಡ್ರಾ ಮಾಡಬೇಕು. ರಿವರ್ಸ್ ದಿ ಆರ್ಡರ್ ಆಫ್ ಡಿಲೀಟೆಡ್ ಐಟಮ್ಸ್ ಗೆಟ್ ಟು ಟಪಾಲಜಿಕಲ್ ಸೀಕ್ವೆನ್ಸು. ಅದು ಏನು ಬಂದಿರುತ್ತಲ್ಲ, ನಾವು ಡಿಲೀಟ್ ಮಾಡಿರ್ತೀವಲ್ಲ, ಪಾಪಪ್ ಮಾಡಿರ್ತೀವಲ್ಲ ಸ್ಟಾಕಿಂದ, ಅದು ಟಪಾಲಜಿಕಲ್ ಆರ್ಡರಲ್ಲಿ ಬರಬೇಕು ಅಂದರೆ ನಾವು ರಿವರ್ಸ್ ಆಗಿ ಬರೆದ್ರೆ ನಮಗೆ ಟಪಾಲಜಿಕಲ್ ಆರ್ಡರ್ ಸಿಗುತ್ತೆ. ನೋಡಿ ಇದರಲ್ಲಿ ಮೊದಲು ನಾವು ಯಾವ್ದು ತೊಗೊಂಡಿದ್ದೀವಿ, ಎ ತೊಗೊಂಡ್ಮೇಲೆ ನಮ್ಮದು ಮೊದಲು ವಿಸಿಟೆಡ್ ನೋಡ್ ಯಾವುದು, ಸ್ಟಾಕಲ್ಲಿ ಯಾವುದಿದೆ ಎ ಆದಮೇಲೆ ಅಡ್ಜಸೆಂಟ್ ಯಾವುದಿದೆ ಬಿ ಮತ್ತು ಸಿ ಎರಡೂ ಕೂಡ ಅಡ್ಜಸೆಂಟೇ. ಬಟ್ ನಮಗೆ ಎ ಬಿ ಅಂದು ಸ್ವಲ್ಪ ಅಭ್ಯಾಸ ಅಲ್ಲ, ಸೊ ಬಿಗೆ ಹೋಗಿದೆ. ಬಿಗೆ ಹೋದ ತಕ್ಷಣವೇ ನೋಡ್ ವಿಸಿಟಲ್ಲಿ ಯಾವ್ದು ಬರೆದ್ವಿ, ಎ ಆ್ಯಂಡ್ ಬಿ ಬರೆದ್ವಿ. ಪಾಪ್ ಮಾಡೋಕ್ಕೇನೂ ಇಲ್ಲ, ಏನೋ ಇವಾಗಲೇ ಪಾಪ್ ಮಾಡೋಂಗಿಲ್ಲ, ಬಿಯಿಂದ ಕೂಡ ಇನ್ನೂ ಪಾತಿದೆ, ಸೊ ಅದಕ್ಕೆ ಪಾಪ್ ಮಾಡಿಲ್ಲ. ನೆಕ್ಸ್ಟು ಸೆಕೆಂಡ್ ಇಟ್ರೇಷನಲ್ಲಿ ಬಿಗೆ ಯಾವುದು ಅಡ್ಜಸೆಂಟ್ ಅಂತ ನೋಡ್ ವಿಸಿಟೆಡಲ್ಲಿ A, B, E ನೋಡಿ ಗ್ರಾಫಲ್ಲಿ ನೋಡ್ಕೊಳ್ಳಿ ನೀವು. ನೆಕ್ಸ್ಟು A, B, E ಸ್ಟ್ಯಾಕಲ್ಲಿದೆ, ಆದರೆ ಇಂದ ಯಾವುದು ಕೂಡ ಪಾತೆ ಇಲ್ಲ, ಸೊ ಅದಕ್ಕೆ ನಾವೇನು ಮಾಡಬೇಕು, ಈನ ಸ್ಟಾಕಿಂದ ಪಾಪಪ್ ಮಾಡಲೇಬೇಕು. ಆ ಪಾಪ್ ಮಾಡಿದಾಗ ಎ ಮತ್ತು ಬಿಯಿಂದ ನನಗೆ ಇನ್ನೊಂದು ಪಾತಿದೆ, ಯಾವುದಕ್ಕೆ ಜಿಗೆ ಪಾತಿದ್ದಾಗ A, B, E ನೋಡ್ ವಿಸಿಟಲ್ಲಿ ನಾವು ನೋಡ್ ವಿಸಿಟ್ ಮಾಡಿರೋವೆಲ್ಲನೂ ಬರೀಬೇಕು. ಬಟ್ ನಮ್ಮದು ಸ್ಟಾಕಲ್ಲಿ ಯಾವ್ಯಾವಿದೆ ಅಂತ ಕರೆಂಟ್ ನೋಟ್ಸ್ ಮಾತ್ರ ಬರೀಬೇಕು. A, B, G ಆದಮೇಲೆ ಎಫ್ ಅಡ್ಜಸೆಂಟ್ ನೋಡ್ ಆಗೈತೆ ಜಿಗೆ, ಆವಾಗ ನೋಡ್ ವಿಸಿಟಲ್ಲಿ ಇಷ್ಟು ಬರಿತೀವಿ.
ಸ್ಟಾಕ್ ಪಾಪ್ ಮಾಡೋಂಗಿಲ್ಲ. ಎಫ್ಫಿಗೆ ಯಾವುದು ಕೂಡ ಪಾತ್ ಇಲ್ಲ. ಸೊ ಅದಕ್ಕೆ ನಮಗೆ ಎಫ್ನ ಪಾಪೌಟ್ ಮಾಡಿ ಜಿ ಉಳಿಸ್ಕೊಂಡ್ವಿ. ಜಿಯಿಂದ ನೋಡ್ತೀವಿ ಮತ್ತು ಜಿಗೂ ಯಾವುದು ಅಡ್ಜಸೆಂಟ್ ಪಾತ್ ಇಲ್ಲ. ಸೊ ಮತ್ತು ಜಿನೂ ಕೂಡ ಪಾಪಪ್ ಮಾಡ್ತೀವಿ. ಬಿ ಉಳಿಯುತ್ತೆ. ಬಿಗೂ ಕೂಡ ಇನ್ಯಾವುದೂ ಇಲ್ಲ. ಸೊ ಬಿನೂ ಕೂಡ ಪಾಪಪ್ ಮಾಡ್ತೀವಿ. ನೆಕ್ಸ್ಟು ಎ ಉಳ್ಕೊಳುತ್ತೆ. ಎ ಇಂದ ಸಿಗೆ ಪಾತ್ ಇದೆ. ಸೊ ಸಿನ ನಾವು ಅಡ್ಜಸೆಂಟ್ ವರ್ಟೆಕ್ಸಲ್ಲಿ ಹಾಕ್ತೀವಿ. ಎ ಬಿ ಇ ಜಿ ಎಫ್ ಸಿ. ದೆನ್ ಎ ಕಮ ಸಿ ಆದಮೇಲೆ ಸಿಯಿಂದ ನೋಡ್ತೀವಿ. ಎಫ್ಫಿಗೆ ಅಡ್ಜಸೆಂಟ್ ನೋಡಿದೆ, ಬಟ್ ನಾವು ಆಲ್ರೆಡಿ ಎಫ್ನ ವಿಸಿಟ್ ಮಾಡಿರೋದ್ರಿಂದ ಮತ್ತೆ ಅದಕ್ಕೆ ಹೋಗಂಗಿಲ್ಲ. ನೆಕ್ಸ್ಟು ಸಿನ ಕೂಡ ನಾವು ಪಾಪೌಟ್ ಮಾಡ್ತೀವಿ. ನೆಕ್ಸ್ಟು ಎ ಇಂದ ಆಲ್ರೆಡಿ ಯಾವುದೂ ಇರಲ್ಲ, ನಾವು ಮತ್ತೆ ಏನು ಕೂಡ ಪಾಪ್ ಮಾಡಿ ನೆಕ್ಸ್ಟ್ ಉಳ್ಕೊಂಡಿರೋದು ಯಾವ್ದು ನೋಡು ಡಿ. ಸೊ ಡಿಗೆ ಹೋಗ್ತೀವಿ. ಡಿನ ಮತ್ತೆ ವಿಸಿಟೆಡ್ಡು ಅಡ್ಜಸೆಂಟ್ ಯಾವುದೂ ಇಲ್ಲ, ನೋಡ್ ವಿಸಿಟಲ್ಲಿ ಬರೀತೀವಿ. ಮತ್ತು ಡಿನ ಪಾಪೌಟ್ ಮಾಡ್ತೀವಿ. ಇವಾಗ ಪಾಪುಡ್ ಆರ್ಡರ್ ಯಾವುದು? ಇಲ್ಲಿದೆ ನೋಡಿ. ಪಾಪುಡ್ ಆರ್ಡರ್ ಅಂದರೆ ಇದು ಇ ಎಫ್ ಜಿ ಬಿ ಸಿ ಎ ಡಿ. ಇದನ್ನು ನಮಗೆ ರಿವರ್ಸ್ ಆರ್ಡರಲ್ಲಿ ಬರೆದ್ರೆ ಟಪಾಲಜಿಕಲ್ ಆರ್ಡರ್ ಸಿಗುತ್ತೆ. ದಿಸ್ ಈಸ್ ದಿ DFS ಮೆಥಡ್. ಮತ್ತು ಟಪಾಲಜಿಕಲ್ ಸಾರ್ಟರಲ್ಲೇ ಸೋರ್ಸ್ ರಿಮೂವಲ್ ಮೆಥಡ್ ಅಂತ ಒಂದಿದೆ. ಸೋರ್ಸ್ ರಿಮೂವಲ್ ಮೆಥಡ್ ಅಂತ ಅಂದರೆ ಇದು ಕೂಡ ಡಿಕ್ರೀಸ್ ಆ್ಯಂಡ್ ಕಾನ್ಕ್ಯೂರ್ ಟೆಕ್ನಿಕ್ನ ಯೂಸ್ ಮಾಡ್ಕೊಂಡು ಮಾಡೋದು. ಟಪಾಲಜಿಕಲ್ ಸಾರ್ಟ್ ಅಂದರೆ ಗ್ರಾಫ್ ಕ್ಯಾನ್ ಬಿ ವಿವ್ಡ್ ಆ್ಯಸ್ ಆರ್ಡರಿಂಗ್ ಆಫ್ ಇಟ್ಸ್ ವರ್ಟಿಸಿಸ್ ಅಲಾಂಗ್ ಅ ಹಾರಿಜಾಂಟಲ್ ಲೈನ್. ಸೊ ಆಲ್ ಡೈರೆಕ್ಟೆಡ್ ಎಡ್ಜ್ ಗೋ ಫ್ರಮ್ ಲೆಫ್ಟ್ ಟು ರೈಟ್. ಡಿಸೈನ್ ಹೆಂಗಾಗಿದೆ ಅಂತಂದರೆ, ನಾವು ಒಂದು ನೋಡಿಗೆ ಇನ್ ಡಿಗ್ರಿ 0 ಇರುತ್ತಲ್ಲ, ಅದನ್ನ ಫಸ್ಟು ರಿಮೂವ್ ಮಾಡ್ತಾ ಹೋಗಬೇಕು. ಈಗ ರಿಮೂವ್ ಮಾಡಿ ಇನ್ ಡಿಗ್ರಿ ಯಾವುದು 0 ಬರುತ್ತೋ ಅದನ್ನು ನೆಕ್ಸ್ಟು ರಿಮೂವ್ ಮಾಡ್ತೀವಿ. ನೋಡಿ, ಇದು ಗ್ರಾಫ್ ಅಂದ್ಕೊಳ್ಳಿ. ಇದಕ್ಕೆ ಇನ್ ಡಿಗ್ರಿ ಯಾವುದು? ಡಿ ನೋಡಿದ್ರೆ ಇನ್ ಡಿಗ್ರಿ 0 ಇದೆ. ಸೊ ಫಸ್ಟು ನಾವು ರಿಮೂವ್ ಮಾಡಬೇಕಿರೋದು ಡಿ ರಿಮೂವ್ ಮಾಡಿದ್ರೆ ನಮ್ಗೆ ಯಾವ ಥರ ಉಳ್ಕೊಂತೋ ನೋಡು, ಈ ಥರ ಉಳ್ಕೊಂಡಿದೆ. ಡಿನ ರಿಮೂವ್ ಮಾಡಾದಮೇಲೆ ನೆಕ್ಸ್ಟು ಇನ್ ಡಿಗ್ರಿ 0 ಇರೋದು ಎ. ಸೊ ಅದಕ್ಕೆ ನೆಕ್ಸ್ಟ್ ಇದರಲ್ಲಿ ಎನ ರಿಮೂವ್ ಮಾಡ್ತೀವಿ. ಈಗ ಇನ್ ಡಿಗ್ರಿ 2 ಇದೆ. ಟೂ ನೋಟ್ಸ್ಗೆ 0 ಇದೆ. ಯಾವುದು ನಾವು ಮೊದಲು ಚೂಸ್ ಮಾಡಬೇಕು ಅಂದರೆ, ಯಾವುದನ್ನಾದರೂ ಚೂಸ್ ಮಾಡ್ಬೋದು, ಓಕೆ. ಬಟ್ ನಮ್ಗೆ ಯಾವಾಗಲೂ ಒಂದು ಪದ್ಧತಿ ಥರ ಎ ಆದಮೇಲೆ ಬಿ ಅಲ್ವಾ. ಸೊ ಅದಕ್ಕೆ ಆಲ್ಫಾಬೆಟಿಕ್ ಪ್ರಕಾರ ಬಿನೇ ಚೂಸ್ ಮಾಡಿದ್ದೀವಿ. ಬಿನ ನಾವು ರಿಮೂವ್ ಮಾಡಾದ್ಮೇಲೆ ಉಳ್ಕೊಂಡಿದ್ದೇನು? ಇ ಜಿ ಎಫ್ ಸಿ. ನೆಕ್ಸ್ಟು ಇನ್ ಆರ್ಡರ್ 0 ಇರೋದು ಸಿ. ಸೊ ಸಿನ ರಿಮೂವ್ ಮಾಡಿದ್ವಿ. ಅದಾದಮೇಲೆ ಇನ್ ಆರ್ಡರು 0 ಇರೋದು ಜಿ ಉಳ್ಕೊಂತು. ಜಿನ ರಿಮೂವ್ ಮಾಡಾದ್ಮೇಲೆ ಇ ಆ್ಯಂಡ್ ಎಫ್ ಉಳ್ಕೊಂತು. ಆಮೇಲೆ ಎಫ್ನ ರಿಮೂವ್ ಮಾಡಿದ್ವಿ. ಇನ ರಿಮೂವ್ ಮಾಡಿದಾಗ ಎಫ್ ಉಳ್ಕೊಂತು. ಆಮೇಲೆ ಟಪಾಲಜಿಕಲ್ ಆರ್ಡರ್ ನಾವು ಯಾವ ಥರ ರಿಮೂವ್ ಮಾಡ್ಕೊಂಬಂದ್ವಿ ಅದನ್ನು ಬರೆದ್ರೆ ಟಪಾಲಜಿಕಲ್ ಸೀಕ್ವೆನ್ಸು ಸಿಗುತ್ತೆ. ಇದು ಸೋರ್ಸ್ ರಿಮೂವಲ್ ಮೆಥಡು. ಫಸ್ಟ್ ಹೇಳಿದ್ದು ನಾನು DFS ಮೆಥಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟು ಓದ್ಕೊಂಡು ಹೋಗಿ ಸಾಕು. ಸೆಕೆಂಡ್ ಮಾಡ್ಯೂಲು ಎನಫ್. ಮರ್ಜ್ ಸಾರ್ಟು, ಕ್ವಿಕ್ ಸಾರ್ಟು, ಸ್ಟ್ರೆಸಸ್, ಮ್ಯಾಟ್ರಿಕ್ಸು, ಇದ್ರ ಜೊತೆ ಒಂದೊಂದು ಎಕ್ಸಾಂಪಲ್ಲು. ಇನ್ಸರ್ಷನ್ ಸಾರ್ಟು ಫುಲ್ ಇಂಪಾರ್ಟೆಂಟ್ ಇದೆ. ಬೆಸ್ಟ್ ಕೇಸ್, ವರ್ಸ್ಟ್ ಕೇಸ್, ಆ್ಯಾವ್ರೇಜ್ ಕೇಸಿಂದು ಡಿರೈವೇಷನ್ಸ್ ಕಲ್ಕೊಂಡು ಹೋಗಿ. ಅಷ್ಟೇ, ಚೆನ್ನಾಗಾಗುತ್ತೆ ಎಕ್ಸಾಮು. ತಲೆ ಕೆಡಿಸ್ಕೋಬೇಡಿ. ಆಲ್ಗರಿತಮ್ ಬರೆಯೋಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಇಂಪಾರ್ಟೆಂಟು. ನೀವು ಅರ್ಥ ಮಾಡ್ಕೊಂಡು ಆಲ್ಗರಿತಮ್ ಕಲಿತೀರಾ ಅಂದರೆ ಅದು ಫುಲ್ ಈಸಿ ಆಗ್ತಾ ಹೋಗುತ್ತೆ. ನೀವು ಬಯಾರ್ಟ್ ಮಾಡ್ತೀರಾ ಅಂದರೆ ಅದು ಚೂರು ಕಷ್ಟನೇ ಆಗುತ್ತೆ. ಸ್ವಲ್ಪ ಕಾನ್ಸಂಟ್ರೇಟ್ ಟು ಅಂಡರ್ಸ್ಟ್ಯಾಂಡಿಂಗ್ ದಿ ಆಲ್ಗರಿತಮ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ನೋಟ್ಸ್ ಎಲ್ಲ ಎಜುಯೋದ ಯೂಟ್ಯೂಬ್ ಚಾನಲಲ್ಲಿ ಅವೈಲಬಲ್ ಇರುತ್ತೆ. ನೀವು ಬೇಕು ಅಂತಂದರೆ ನೀವು ಕಾಂಟ್ಯಾಕ್ಟ್ ಮಾಡಿ ನೋಟ್ಸ್ನ ಫೆಚ್ ಮಾಡ್ಬೋದು. ಥ್ಯಾಂಕ್ ಯು.